ನೋಡಿ ಒಂದು ಕಾಲೇ ಇಲ್ಲ ಅದಕ್ಕೆ ಪಾಪ ಪೂರ್ತಿ ಇಲ್ಲಿ ತನಕ ಗಾಡಿ ಹತ್ಬಿಟ್ಟು ಪಚಡಿ ಹಾಕ್ಬಿಟ್ಟಿತ್ತು, ಬರೀ ಚರ್ಮದಲ್ಲಿತ್ತು. ರಾತ್ರಿ 10:30 ತಂದುಬಿಟ್ರು. ಮ್ಯೂಸಿಯಂ ಆಗ್ಬೋದು ಅಥವಾ ಬನ್ನರ್ಘಟ್ಟ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಹೆಂಗಾಯ್ತು ಹಂಗೆ ಹಸುಗಳದು ಇದೊಂಥರ ಪಾರ್ಕ್ ಆದ್ರೂ ಆಗ್ಬೋದು. ಈ ರೀತಿ ಸ್ವರ್ಣ ಕಪಿಲಗಳು ಭಾರತದಲ್ಲೆಲ್ಲ ಹುಡುಕಿದ್ರು ಒಂದು 20 ಹಸುಗಳು ಕೂಡ ಸಿಗಲ್ಲ ಪುಂಗನೂರು ತಳಿನಲ್ಲಿ. ಅವು ದೇಶಿ ತಳಿ ಸಾಕ್ಬೇಕು ಅನ್ನೋರು ಇದು ಸಿಂಪಲ್, ನಿಮ್ಗೆ ಒಂದು 20,000 ರಿಂದ 30,000 ಸಿಗ್ತವೆ ಒಂದು ತಳಿಗಳು. ಮತ್ತು ಹಾಲು ಅಷ್ಟೇ 1 ಲೀಟರ್ ಆರಾಮಾಗಿ ಕರಿತಾವೆ. ಎಷ್ಟು ಹಾಲು ಕೊಡುತ್ತೆ ಸರ್ ಇದು ನನ್ನ ಹತ್ರ ಈಗ ಪ್ರೆಸೆಂಟ್ 25 ಲೀಟರ್ ಹಾಲಿದೆ. 25 ಲೀಟರ್ ಒಂದು ದಿನಕ್ಕೆ? ಬೆಳಗ್ಗೆ 13 ಲೀಟರ್, ಸಂಜೆ 12 ಲೀಟರ್ ಕರಿತಾ ಇದೀವಿ. ಆಲ್ರೆಡಿ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕರಿತಾ ಇದೆ. ಫಿಲಂ ಡೈರೆಕ್ಟರ್ ಇದಾರೆ ಪಾಪ ಪ್ರೇಮ್ ಸರ್, ಅವ್ರಿಗೆ 5 ಲಕ್ಷ ರೂಪಾಯಿ ದುಡ್ಡು ಹಾಕ್ಸ್ಕೊಂಡು 2 ಎಮ್ಮೆ ಇದುವರೆಗೂ ಬಂದಿಲ್ಲ. ಆನ್ಲೈನಲ್ಲಿ ತೋರಿಸ್ತಾರೆ, 50,000 ಫಸ್ಟ್ ಅಕೌಂಟ್ಗೆ ಹಾಕ್ಸ್ಕೊಂತಾರೆ. ತಿರುಗಿ ಗಾಡಿಗೆ ಹಚ್ತಾ ಇದೀವಿ ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಬ್ಯಾಲೆನ್ಸ್ ದುಡ್ಡು ಹಾಕಿ ಅಂತಾರೆ. ಇನ್ನು ದುಡ್ಡು ಹಾಕ್ಸ್ಕೊಂಡು ಆಮೇಲೆ ಅವ್ರ ನಂಬರ್ ಸ್ವಿಚ್ ಆಫ್. ಸರ್ ನಮಸ್ಕಾರ. ನಮಸ್ತೆ ಸರ್. ಸೊ ಶ್ರೀಕೃಷ್ಣ ಗೋಶಾಲೆ ಆಲ್ರೆಡಿ ನಾವು ಒಂದು 2 ವರ್ಷದಿಂದನೇ ನಿಮ್ಮದು ಗೋಶಾಲೆದ ವಿಡಿಯೋ ಮಾಡಿದ್ದೀವಿ. ಹೌದು ಸರ್. ಸೊ ಮತ್ತೆ ನಾವು ವಿಡಿಯೋ ಮಾಡ್ತಾ ಇದೀವಿ ಸರ್. ಹಾಂ ಸರ್. ಹೇಳಿ ಸರ್ ನಿಮ್ಮ ಗೋಶಾಲೆ ವಿಶೇಷತೆ ಹೇಳಿ, ಮತ್ತು ಯಾವ ಥರ ಹಸುಗಳಿದ್ದಾವೆ ನಿಮ್ಮ ಬಗ್ಗೆ ಆಲ್ರೆಡಿ ಪರಿಚಯ ಎಲ್ಲ ಕಡೆ ಇದೆ, ಆದ್ರೂ ಒಂದ್ಸರಿ ಪರಿಚಯ ಮಾಡ್ಕೊಂಡು ಹೇಳಿ ಸರ್. ಸರ್ ನಮ್ದು ಬಂದು ಶ್ರೀಕೃಷ್ಣ ಗೋಶಾಲ ಅಂತ. ನಮ್ದು ಮೆಜೆಸ್ಟಿಕ್ಕಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಹೊಸೂರು ರೋಡ್ ಹೋಗೋ ಮಾರ್ಗ ಮಧ್ಯೆ ಸಿಲ್ಕ್ ಬೋರ್ಡಿಂದ 5 ಕಿಲೋಮೀಟರ್ ಇದೆ. ಯಾಕಂದ್ರೆ ಬೇಗೂರು ಅನ್ನೋದು ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಹೊಸಕೋಟೆನಲ್ಲೂ ಬೇಗೂರು ಇದೆ, ನೆಲಮಂಗಲ ಹತ್ರನೂ ಬೇಗೂರು ಇದೆ, ಈ ಕಡೆ ಎಣ್ಣೂರ ಹತ್ರನೂ ಇದೆ. ಯಾವ ಬೇಗೂರು ಅಂತ ಪಾಪ ಕೇಳಿದವರೆಲ್ಲ ಕನ್ಫ್ಯೂಸ್ ಆಗ್ತಾರೆ. ನಮ್ದು ಇರೋದು ಹೊಸೂರು ರಸ್ತೆಯಲ್ಲಿ ಇರುವಂತ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ರೋಡ್ ಇರುವಂತ ಬೊಮ್ಮನಹಳ್ಳಿ ಬೇಗೂರು. ಬೇಗೂರು ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ನಮ್ಮ ಫಾರಂ ಇರೋದು. ನಮ್ಮಲ್ಲಿ ಏನು ವಿಶೇಷತೆ ಅಂದ್ರೆ ನಾವು 2 ಹಸುಗಳಿಂದ ಸ್ಟಾರ್ಟ್ ಮಾಡಿ ಇವತ್ತು 500 ಹಸುಗೆ ಮುಟ್ಟಿದೀವಿ. 2012ರಲ್ಲಿ ಬರೀ 2 ಹಸು ಸಾಕಿದ್ದು ನಾವು ಮನೆಗಾಗಿ ಅಂತ 2 ಹಳ್ಳಿ ಕಾರ್ ತಂದಿದ್ದು. ಇವತ್ತು ನಮ್ದ್ರಲ್ಲಿ ಒಂದು 35 ದೇಶಿ ತಳಿ ಹಸುಗಳಿದಾವೆ, ಒಂದು 500 ಹಸುಗಳು, ಅದರಲ್ಲಿ ಎಮ್ಮೆಗಳು ಒಂದು 50 ಹಸುಗಳಲ್ಲಿ ಒಂದು 450 ಹಸುಗಳಿದಾವೆ. ನೋಡ್ಬೋದು ನೀವು ಒಂದೊಂದು ತಳಿಗಳು ಯಾವ್ಯಾವ ರೀತಿ ಇದೆ ಅಂತ. ಆಮೇಲೆ ಇನ್ನೊಂದು ಸರ್, ಈಗ ಎಲ್ಲಾದ್ರೂ ಹಳ್ಳಿ ಕಡೆ ಇಷ್ಟೊಂದು ಹಸುಗಳು 500 ಹಸುಗಳು ಇದಾವಲ್ಲ, ಅದು 30 ತಳಿ ಅಂತ ಹೇಳ್ತಿದ್ದೀರಾ. ಹೌದು, ಹಳ್ಳಿ ಕಡೆ ಸಾಕ್ಬೋದು. ಸಿಟಿಲಿ ನಿಮಗೆ ಸಾಕ್ಬೇಕು, ಯಾಕಂದ್ರೆ ಇಷ್ಟು ಜಾಗನೂ ಕಾಸ್ಟ್ಲಿ, ಆಮೇಲೆ ಸಿಟಿ ಒಳಗೆ ಮೇವು ಆಗ್ಬೋದು, ಅದಕ್ಕೆಲ್ಲ ಒಂದ್ಸಲ ತುಂಬ ಕಷ್ಟ ಇರುತ್ತೆ. ನಿಮ್ಗೆ ಏನು ಕಷ್ಟ ಅಷ್ಟೊಂದು ಇಂಟ್ರೆಸ್ಟ್ ಸರ್? ಸರ್ ನಮ್ಗೇನು ಕಷ್ಟ ಅನ್ನೋದೇನಿಲ್ಲ ಸರ್, ಇದೊಂದು ಹವ್ಯಾಸ ಆಗ್ಬಿಟ್ಟಿದೆ. ನಮ್ಗೇನಂದ್ರೆ ನಮ್ಮ ದೇಶಿ ತಳಿಗಳು ಸಂರಕ್ಷಣೆ ಮಾಡಬೇಕು. ಬರೀ ನಾವು ಕಮರ್ಷಿಯಲ್ ಆಗಿ ಏನು ಸಾಕ್ತಾ ಇಲ್ಲ. ನೀವು ಬಂದು ನೋಡ್ಬೋದು, ಹಲವಾರು ಈ ಆಕ್ಸಿಡೆಂಟ್ ಆಗಿರೋವು ಮತ್ತು ಈ ಸಾಕಾಗದಿರೋ ತಂದು ಏಜ್ ಹಿಡಿರೋಂಥ ಹಸುಗಳು ಮತ್ತು ಈ ಗಂಡು ಹಸುಗಳೆಲ್ಲ ತಂದುಬಿಟ್ಟಿದ್ದಾರೆ. ನೋಡಿ, ಇದು ಆಕ್ಸಿಡೆಂಟ್ ಆಗಿ ಮಡವಾಳದಲ್ಲಿ ತಂದುಬಿಟ್ಟಿದ್ದು 6 ತಿಂಗಳ ಹಿಂದೆ. ನೋಡಿ ಒಂದು ಕಾಲೇ ಇಲ್ಲ ಅದಕ್ಕೆ ಪಾಪ. ಪೂರ್ತಿ ಇಲ್ಲಿ ತನಕ ಗಾಡಿ ಹತ್ಬಿಟ್ಟು ಪಚಡಿ ಹಾಕ್ಬಿಟ್ಟಿತ್ತು, ಬರೀ ಚರ್ಮದಲ್ಲಿತ್ತು. ರಾತ್ರಿ 10:30 ತಂದುಬಿಟ್ರು. ಅಷ್ಟೊತ್ತಲ್ಲಿ ನಮ್ಮ ಡಾಕ್ಟರ್ ರವಿಕುಮಾರ್ ಅಂತ ಪಾಪ ನಮ್ಗೆ ಭಾಳ ಪರಿಚಯ. ಈ ಗೋಶಾಲೆಗೆ ಹಲವಾರು ರೀತಿ ಪಾಪ ಅವ್ರು ಸಹಾಯ ಮಾಡ್ತಾರೆ. ಎಷ್ಟೊತ್ತಿನಲ್ಲಾದ್ರೂ ಫೋನ್ ಮಾಡಲಿ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ. ನೋಡ್ಬೋದು, ಅದು ಪಾಪ ಒಂದು ಸತತ 2 ತಿಂಗಳು ಟ್ರೀಟ್ಮೆಂಟ್ ಮಾಡಿ ನಿಂತ್ಕೊಳ್ಳೋ ಲೆವೆಲ್ ಆಗಿದೆ. ಬಂದವರೆಲ್ಲ ಇದು ಆಗಲ್ಲ ಅಂತ ಇದ್ರು. ಆ ರೀತಿ ಇದು ಒಂದೇ ಒಂದು ಉದಾಹರಣೆ ಅಷ್ಟೇ ನಿಮಗೆ. ಈ ಥರ ಕೊಡ್ತಾ ಹೋದ್ರೆ ನಾನು ಉದಾಹರಣೆಗಳು ನಿಮ್ಗೆ ಒಂದು ಹಲವಾರು ಉದಾಹರಣೆಗಳಿದ್ದಾವೆ. ಮೊನ್ನೆ ಉಳ್ಮಾವ್ ಸ್ಟೇಷನಿಂದ ತಂದುಬಿಟ್ರು, ಅದಕ್ಕೂ ಹಿಂದ್ಗಡೆ ನಾಯಿ ಕಚ್ಚಿಬಿಟ್ಟು ಎಲ್ಲ ಫುಲ್ ಹುಳ ಬಿದ್ದೋಗಿತ್ತು, ಅದು ರೆಡಿ ಮಾಡಿದೀವಿ. ಮತ್ತೆ ಕಸಾಯಿಖಾನೆಗೆ ಹೋಗುವಂತ ಹಸುಗಳು, ಎತ್ತುಗಳು ನೋಡ್ಬೋದು, ಎತ್ತುಗಳು ಮತ್ತೆ ನಾನ್ ಪ್ರೆಗ್ನೆಂಟ್ ಆಗಿರುವಂತ ಏನು ಗೊಡ್ಡ ಹಸುಗಳು ಅಂತ ಪಾಪ ಆ ರೀತಿ ಹೇಳ್ಬಾರ್ದು ಗೋಮಾತೆಗೆ, ಅಂತ ಹಸುಗಳು ಸಾಕಿದೀವಿ. ಕಮರ್ಷಿಯಲ್ ಅಂದ್ರೆ ಅದು ಬೇರೆ ತರ ಮಾಡ್ತಾರೆ, ಬಟ್ ನೀವು ಆ ತರ ಅಲ್ಲ. ಇಲ್ಲ ಸರ್, ಅದಕ್ಕೇನೇ ಪ್ರಾಬ್ಲಮ್ ಇರ್ಲಿ, ನೀವು ಹೇಳಿದ್ರಿ ಈಗ ಗೊಡ್ಡ ಹಸು ಅಂತ ಹೇಳಿದ್ರಿ. ಹೌದು, ಆ ಥರ ಇದ್ರೂ ನೀವು ಸಾಕ್ತಾ ಇದ್ದೀರಾ, ಯಾಕಂದ್ರೆ ಅದು ಸಂರಕ್ಷಣೆ ಮಾಡಬೇಕು, ಅದಕ್ಕೊಂದು ಜೀವನ ಇದೆ ಅಂತ. ನಮ್ಗೇನು ಮೂಲ ಉದ್ದೇಶ ಅಂದ್ರೆ ದೇಶಿ ತಳಿಗಳು ಸಂರಕ್ಷಣೆ ಮಾಡಬೇಕು, ನಮ್ಮ ಪೀಳಿಗೆಗೆ ಮತ್ತೆ ಮುಂದಿನ ಪೀಳಿಗೆಗೆ ಇದನ್ನೊಂದು ಕೊಂಡೊಯ್ಬೇಕು. ಹೌದು, ಯಾಕಂದ್ರೆ ಇವತ್ತು ದೇಶಿ ತಳಿಗಳು 76 ದೇಶಿ ತಳಿಗಳಿತ್ತು 1947ರಲ್ಲಿ ನಮ್ಮ ಭಾರತೀಯ ದೇಶದ್ದು. ಈಗ ಕೇವಲ ಬೆರಳೆಣಿಕೆಗೆ ಬಂದಷ್ಟು ಒಂದು 35, ಮ್ಯಾಕ್ಸಿಮಮ್ ಒಂದು 40 ತನಕ ರೀಚ್ ಆಗ್ತಾ ಇದಾರೆ ಅಷ್ಟೇ. ಅಂಥದ್ರಲ್ಲಿ ನಾವೊಂದು 30 ತಳಿಗೆ ಸಂರಕ್ಷಣೆ ಮಾಡಿದೀವಿ. 30 ತಳಿ? ಹೌದು. ನನ್ನ ಉದ್ದೇಶ ಏನಂದ್ರೆ ನಾವು ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲಿ ಹೋಗಿ ನೋಡ್ಕೊಂಡು ಪ್ರವಾಸ ಮಾಡ್ಕೊಂಡ್ ಬರಕ್ಕೆ ಎಷ್ಟೋ ಜನಕ್ಕೆ ಶಕ್ತಿ ಇರಲ್ಲ, ಮಾಡಕ್ಕಾಗಲ್ಲ, ಸಮಯ ಇರಲ್ಲ, ಅಥವಾ ಹಸು ನೋಡ್ಲಿಕ್ಕೆ ನಮ್ಗೆ ಆಗಲ್ಲ. ಅಂತ ಹಸುಗಳೆಲ್ಲ ಒಂದತ್ರ ಇಟ್ರೆ ನಾವು ಬಂದು ಒಂದೇ ಹತ್ರ ನೋಡ್ಬೋದು. ಆ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ನಮ್ಮ ತಳಿ ನಾವು ಡೆವಲಪ್ಮೆಂಟ್ ಮಾಡ್ಕೊಂಡಂಗ ಆಗ್ತದೆ. ನಾಳೆ ದಿನ ಮ್ಯೂಸಿಯಂ ಆಗ್ಬೋದು ಅಥವಾ ಬನ್ನರ್ಘಟ್ಟ ಫಾರೆಸ್ಟ್ ನ್ಯಾಷನಲ್ ಪಾರ್ಕ್ ಹೆಂಗಾಯ್ತು ಹಂಗೆ ಹಸುಗಳದು ಇದೊಂಥರ ಪಾರ್ಕ್ ಆದ್ರೂ ಆಗ್ಬೋದು. ಮುಂದೆ ನಾವು ಹೇಳಕ್ ಬರಲ್ಲ. ಖಂಡಿತ ಸರ್. ಈಗ 2 ವರ್ಷದ ಹಿಂದೆ ಬಂದಾಗ ನೀವು ಕೇವಲ 150, 100, 200 ಹತ್ರ ಇದ್ವಿ ನಾವು ಅವಾಗ. ಅವಾಗ ಮನೆ ಹತ್ರ ಇದ್ದಿದ್ದು ಫಾರಮ್. ಹೌದು, ಈಗ ಅಲ್ಲಿ ಸ್ಥಳ ಸಾಕಾಗ್ಲಿಲ್ಲ ಅಂತ ಇಲ್ಲಿ ಮಾಡಿದ್ವಿ. ಇವ್ ಹೊಸ್ದಾಗಿ ಮಾಡಿರೋದು ಇದಕ್ಕೆ ಸಹ ಈಗ ಭರ್ತಿ ಆಗಿದೆ. ಈಗ ನೀವೇ ನೋಡ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ. ದೇವ್ರ ದಯೆಯಿಂದ, ಗೋಮಾತೆ ಆಶೀರ್ವಾದದಿಂದ ಮತ್ತು ಪ್ರತಿಯೊಬ್ಬರು ಸಹಕಾರದಿಂದ ಚೆನ್ನಾಗಿ ಮಾಡ್ತಾ ಇದೀವಿ ಸರ್. ಯಾವುದೇ ರೀತಿ ತೊಂದರೆ ಇಲ್ಲ, ಇರೋದ್ರಲ್ಲಿ ಮಾಡ್ತಾ ಇದೀವಿ ಸರ್. ಓಕೆ ಸರ್, ಸ್ವಲ್ಪ ನಮಗೆ ಯಾವ ಹಸು ಇದೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತೀರಾ, ಅದ್ರ ಏನು ವಿಶಿಷ್ಟತೆ ಏನು ಅಂತ? ಬನ್ನಿ ಸರ್, ಬನ್ನಿ ನೋಡೋಣ. ಯಾವ ಸರ್ ಇದು ಇಷ್ಟು ಚಿಕ್ಕದಾಗಿದೆ? ಸರ್ ಇದು ಪುಂಗನೂರು ತಳಿ ಸರ್. ಇದು ಪುಂಗನೂರಲ್ಲಿ ಇದು ಸ್ವರ್ಣ ಕಪಿಲ.
ಪುಂಗನೂರಲ್ಲಿ ಸ್ವರ್ಣ ಕಪಿಲ. ಹೌದೌದು, ಭಾಳ ಅಪರೂಪದಲ್ಲಿ ಅಪರೂಪ ತಳಿ. ಪುಂಗನೂರು ತಳಿ ಇರೋದೇ ನಮ್ಮ ಭಾರತದಲ್ಲಿ 2000 ಹಸುಗಳಿಗಾನ ಕಡಿಮೆ ಇರೋದು. ನೋಡಿ, ಅದರಲ್ಲಿ ಇದು ವಿಶೇಷ ಏನಂದ್ರೆ ಮೂತಿ ಬಣ್ಣ ಆಗ್ಬೋದು, ಕಣ್ಣಿನ ರೆಪ್ಪೆ ಆಗ್ಬೋದು. ಹೌದು. ಕೊಂಬು ನೋಡಿ, 2 ಕೊಂಬು, ಕಾಲಿನ ಗೊರ್ಸು ಅಂದ್ರೆ ಕಾಲಿನ ಗೊರ್ಸು ನೋಡಿ. ಹೌದು. 4 ಕಾಲಲ್ಲೂ ಸೇಮ್ ಮೈ ಬಣ್ಣ ಏನಿದೆ ಅದೇ ಬಣ್ಣ ಇದೆ. ಮತ್ತೆ ಬಾಲ ನೋಡಿ, ಕಂಪ್ಲೀಟ್ ಒಂದೇ ಬಣ್ಣ ಇರೋದ್ರಿಂದ ಸ್ವರ್ಣ ಕಪಿಲ ಅಂತಾರೆ. ಈ ರೀತಿ ಸ್ವರ್ಣ ಕಪಿಲಗಳು ಭಾರತದಲ್ಲೆಲ್ಲ ಹುಡುಕಿದ್ರು ಒಂದು 20 ಹಸುಗಳು ಕೂಡ ಸಿಗಲ್ಲ ಪುಂಗನೂರು ತಳಿನಲ್ಲಿ. ಅಂಥದ್ರಲ್ಲೂ ಒಂದು ನಮ್ಮ ಫಾರಮ್ ಅಲ್ಲಿ ಇರೋದು, ನಮ್ಮ ಗೋಶಾಲೆ ಇರೋದು, ಅದು ನಮ್ಗೆ ಅದೃಷ್ಟ. ಅದೇ ರೀತಿ ಇದು ನೋಡ್ಬೋದು, ಪುಂಗನೂರು ಹಸು ಇದು. ಸರ್ ಅದು ಓರಿ, ಇದು ಹಸುನಾ? ಹೌದು ಸರ್, ಹೌದೌದು. ಇದು 3 ತಿಂಗಳು ಫಲ ಆಗಿದೆ. ಅದೇ ರೀತಿ ಇದು ಅಷ್ಟೇ, ಇದು ಪುಂಗನೂರೇ ನೋಡಿ. ಪುಂಗನೂರು ಒರಿಜಿನಲ್ ಹಸುಗಳಿಗೆ ಈ ರೀತಿ ಬಾಲ ತುದಿನಲ್ಲಿ ನೆಲ ತಾಗಬೇಕು. ಓ, ಸೀದಾ ನೆಲ ಟಚ್ ಆಗ್ತದೆ. ಹೌದೌದು. ಹೈಟು 3 ಕಾಲು ಅಡಿಗನ ಒಳಗಡೆ ಇರ್ಬೇಕಂದ್ರೆ 1 ಮೀಟ್ರು. ಈ ರೀತಿ ಉದ್ದ ನಿಮ್ಗೆ ಒಂದು ಬಾರು ಮಿನಿಮಮ್ 5 ಅಡಿ 6 ಅಡಿ ಇರುತ್ತೆ. ಈಗೆಲ್ಲ ಮಿನೇಚರು ಅದು ಇದು ಅಂತ ಮಾಡ್ಕೊಂಡು ರೈತರಿಗೆ ಮತ್ತೆ ಗೊತ್ತಿಲ್ದಿರೋರಿಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ಸರ್ ಈಗ ಏನಂದ್ರೆ ರೈತರಿಗೆ ಕಂಡುಹಿಡಿಯೋದೇ ಗೊತ್ತಿರಲ್ಲ ಯಾವ ತರ ಅಂತ, ಯಾವ್ದು ಪ್ಯೂರು ಯಾವ್ದು ಡೂಪ್ಲಿಕೇಟ್ ಅಂತ ಗೊತ್ತಾಗ್ತಿರಲ್ಲ. ಹೌದೌದು. ಬನ್ನಿ, ಪ್ಯೂರಿಟಿ ಇರೋದು ಯಾವ ರೀತಿ ಇರಬೇಕು ಅನ್ನೋದು ನಾನು ನಿಮ್ಗೆ ಸಿಂಪಲ್ ಆಗಿ ಎರಡೇ ವಿಚಾರದಲ್ಲಿ ಕಂಡುಹಿಡಿಯಂಗೆ ಹೇಳ್ಕೊಡ್ತೀನಿ. ನಮ್ಮ ರೈತರಿಗಾಗಲಿ ಅಥವಾ ಪುಂಗನೂರು ಹಸು ಕೊಂಡ್ಕೊಳೋರ್ಗೆ. ನೋಡಿ, ಇದು ನಮ್ಮ ಓರಿ ಫಾರಮ್ದು. ನೋಡಿ, ಇದ್ರ ಬಾಲ ಯಾವ ರೀತಿ ಇದೆ ನೋಡಿ, ಅಬ್ಸರ್ವ್ ಮಾಡಿ. ನೆಲದಲ್ಲೇ ಕಮ್ಮಿ ಅಂದ್ರೆ ಕನಿಷ್ಠ ಅಂದ್ರೂ 4-5 ಇಂಚ್ ಎಳಿತಾ ಇದೆ. ಹೌದು ಸರ್, ಅಲ್ವಾ? ಹೌದು. ಫಸ್ಟ್ ಪಾಯಿಂಟ್ ಅದು ನೋಡ್ಕೊಳ್ಳಿ. ಪುಂಗನೂರು ಹಸುಗೆ ಬಾಲ ಟಚ್ ಆಗ್ತಾ ಇದೆಯಾ ಸಿಂಪಲ್ ಆಗಿ. ಆಮೇಲೆ ಹೈಟು 1 ಮೀಟ್ರ್ ಅಂದರೆ 3 ಕಾಲು ಅಡಿ. 3 ಕಾಲು ಅಡಿಗನ ಕೆಳಗಡೆ ಇರಬೇಕು. ಕತ್ತಿನ ಕೆಳಗಡೆ ಗಂಗತೋಲು ಕನಿಷ್ಠ ಅಂದ್ರೂ 4 ಇಂಚ್ ಮೇಲೆ ಇರ್ಬೇಕು. ನಮ್ದು 1/2 ಅಡಿ ಇದೆ ನೋಡಿ, ಆ ಗಂಗತೋಲು 1/2 ಅಡಿ ಇದೆ. ಮತ್ತೆ ಹಣೆ ಮೇಲೆ ಆ ರೀತಿ ಅಗಲವಾಗಿದ್ದು ಕೊಂಬು ವಿ ಶೇಪಲ್ಲಿ ಇರ್ಬೇಕು ನೋಡಿ, ಆ ಕಡೆ ಈ ಕಡೆ ವಿ ಶೇಪಲ್ಲಿ. ಹೌದು. ಭುಜ ನೋಡಿ, ಮತ್ತೆ ಈ ರೀತಿ ಲೆಂತು ಹಿಂದೆ ಹೋಗ್ತಾ 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 ಸ್ಲೋಪು ಬೆಂಡ್ ಆಗತ್ತೆ. ಹೌದು. ಹಾಗಿದ್ರೆ ಮಾತ್ರ ಪ್ಯೂರ್ ಪುಂಗನೂರು. ಈ ರೀತಿ ಇದ್ರೆ ನೀವು 100 24 ಕ್ಯಾರೆಟ್ ಟಿಕ್ ಮಾರ್ಕ್ ಹಾಕೊಬಹುದು. ಉಮಾಗ್ವಾಳ್ದೆ ಒರಿಜಿನಲ್ ಇಲ್ಲ ನೋಡೋ, ಸಿಂಪಲ್ ಆಗಿ ನೋಡಿ. ನಾನು ನಿಮ್ಗೆ ಹೇಳ್ಕೊಟ್ಟೆ, ರೈತರೇ ಆಗ್ಲಿ ಯಾರೇ ಆಗ್ಲಿ ಪುಂಗನೂರು ಹಸು ಸಾಕ್ಬೇಕಪ್ಪ, ಯಾವ್ದು ಒರಿಜಿನಲ್ಲು ಅದ್ ನೀವು ಎಲ್ಲಿ ಚೆಕ್ ಮಾಡಂಗೆ ಇಲ್ಲ. ನಾನು ಹೇಳಿದ ಇಷ್ಟಿದ್ಯಾ ನಿಮ್ಗೆ 100% ನೀವೇ ತಗೊಬೋದು. ಇಲ್ಲ ಅಂದ್ರೆ ಅದು ಒಂಗೋಲಲ್ಲಿ ಕ್ರಾಸ್ ಮಾಡಿರ್ತಾರೆ. ಏನೋ ಒಂದು ಇವತ್ತು ವ್ಯಾಪಾರ ಇದ್ರಲ್ಲಿ ಬಹಳ ಮಾರ್ಕೆಟ್ ತುಂಬಾ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಹೌದೌದು ಸರ್, ಹಸುಗಳು ತುಂಬಾ ಡಿಮ್ಯಾಂಡ್ ಆಗ್ತದೆ. ಯಾಕಂದ್ರೆ ಇದು ಬಹಳ ಬೆರಳೆಣಿಕೆ ಎಷ್ಟಿದೆ. ಅದರಲ್ಲಿ ತಿರುಪತಿ ಅವರೇ ಒಂದು 350 ಹಸುಗಳು ಅವ್ರು ಸಾಕ್ತಾ ಇದಾರೆ. ಯಾಕಂದ್ರೆ ವೆಂಕಟರಮಣ ಸ್ವಾಮಿಗೆ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡ್ಲಿಕ್ಕೆ. ಮತ್ತೆ ಇನ್ನು VVIP ಅಂದ್ರೆ CM DCM ಮತ್ತೆ ಮೋದಿಜಿ ಗಂಟ ಹೇಳಿ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಇದ್ರ ಮೇಲೆ ಕ್ರೇಜ್ ಬಿದ್ದು ಮನೆಗಳಲ್ಲಿ 2-3 ಸಾಕ್ತಾ ಇದಾರೆ. ಆ ರೀತಿ ಹೋಗಿ ಸಾಮಾನ್ಯ ವರ್ಗ ಇದನ್ನ ಸಾಕಕ್ಕೆ ಆಗ್ತಾ ಇಲ್ಲ, ಸಿಗ್ತಾನೆ ಇಲ್ಲ. ಸಿಗ್ತಾ ಇಲ್ಲ. ಯಾಕಂದ್ರೆ ಹಸುಗಳು ಬಹಳ ವಿರಳ ಇರೋದ್ರಿಂದ ಬೆಲೆ ನಿಮ್ಗೆ 5 ಲಕ್ಷ 10 ಲಕ್ಷ ತನಕ ಹೋಗ್ತಾ ಇದೆ. ಇವತ್ತು ಒಳ್ಳೆ ಬ್ರೀಡ್ ಪುಂಗನೂರು ಬೇಕು ಅಂದ್ರೆ ನಿಮ್ಗೆ 10 ಲಕ್ಷಕ್ಕೆ ಸಹ ಒರಿಜಿನಲ್ ಇರೋ ಸಿಗ್ತಾ ಇಲ್ಲ. ನೀವು ಬೇಕಾದ್ರೆ ಮಾರುಕಟ್ಟೆ ಮಾಡ್ತಾ ಇದಾರಲ್ಲ, ಅದ್ DNA ಎತ್ಕೊಂಡೋಗಿ ಚೆಕ್ ಮಾಡಿಸಿ ಅಥವಾ ಬ್ಲಡ್ ರಿಪೋರ್ಟ್ ಚೆಕ್ ಮಾಡಿಸಿ 199 ಪುಂಗನೂರು ಹಸುಗಳು ಸಿಗ್ತಾ ಇಲ್ಲ, ಎಲ್ಲ ಡೂಪ್ಲಿಕೇಟ್. ಆದ್ರಿಂದ ಇದು ತಗೊಬೇಕಾದ್ರೆ ಈ ರೀತಿ ಲಕ್ಷಣ ಇದೆ ಅಂತ ಸಿಂಪಲ್ ಆಗಿ ಚೆಕ್ ಮಾಡಿ. ಮತ್ತೆ ಇದೊಂದು ವಿಶೇಷ ಏನಂದ್ರೆ ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಕೊಟ್ಟಿರುವಂತ ಹಸುಗಳು ಇದು ಪುಂಗನೂರು ತಳಿ. ಆದ್ರಿಂದ ತಿರುಪತಿ ವೆಂಕಟರಮಣ ಸ್ವಾಮಿಗೆ ಇದ್ರದ್ದೇ ಪ್ರತಿ ಶುಕ್ರವಾರ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡ್ತಾರ. ಅಷ್ಟೊಂದು ಸ್ಪೆಷಲ್. ಮತ್ತೆ ಇದು ಹಾಲು ಫ್ಯಾಟ್ ಬಂದು 7ರಿಂದ 8.5 ಫ್ಯಾಟ್ ಬರುತ್ತೆ. ಹಸುಗಳಲ್ಲಿ ಏನಾದ್ರು ಅತ್ಯಧಿಕವಾಗಿ ಫ್ಯಾಟ್ ಬರುವಂತ ತಳಿ ಯಾವ್ದಾದ್ರು ಇದ್ರೆ ಪುಂಗನೂರು ತಳಿ. ಸರ್ ಇದು HF ಎಲ್ಲ ಎಷ್ಟು ಬರುತ್ತೆ ಜರ್ಸಿ? HF ಎಲ್ಲ ಫ್ಯಾಟ್ 2ರಿಂದ 3.5 4 ಬರುತ್ತೆ. ಬರೀ 2ರಿಂದ 3 ಅಷ್ಟೇ ಸರ್. ಡಿಗ್ರಿ ಬರಲ್ಲ ಅಂತ ಇರ್ತಾರಲ್ಲ ಪ್ರತಿಯೊಬ್ರು ಸಮಸ್ಯೆ. ಇದು 7 ಮೇಲೆ ಇರುತ್ತೆ. 7ರಿಂದ 8.5 ಬರುತ್ತೆ ಪುಂಗನೂರು. ಸೂಪರ್. ಮತ್ತೆ ಇದರಲ್ಲಿ ಗೋಮೂತ್ರದಲ್ಲಿ ಒಂದು 250 ಕಾಯಿಲೆಗಳು ನಿವಾರಣೆ ಮಾಡುವಂತ ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ ಇದರಲ್ಲಿ ಇದೆ. ಕ್ಯಾನ್ಸರ್ ಸಹ ನಿವಾರಣೆ ಮಾಡ್ಬೋದು ಈ ಒಂದು ಗೋಮೂತ್ರ ಪಂಚಗವ್ಯ ಚಿಕಿತ್ಸೆ. ಅಷ್ಟೊಂದು ವಿಶೇಷ ದೇಸಿ ತಳಿ. ಮತ್ತೆ ಇದು ನೋಡ್ಬೋದು, ಇದು ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳತ್ತೆ. ಮನೆ ಹತ್ರ ಬೇಕಾದ್ರೆ ಪಾರ್ಕಿಂಗ್ ಅಲ್ಲಿ ಸಾಕ್ಬೋದು, ಬಾಲ್ಕನಿ ಇದ್ದು ಸಾಕ್ಬೋದು, ಚಿಕ್ಕ ಜಾಗ ಸಾಕಿದ್ದಕ್ಕೆ. ಹೌದು ಸರ್, ಹೌದು. ಇನ್ನು ನಮ್ಮ ದೇಸಿ ತಳಿ ಏನ್ ವಿಶೇಷ ಅಂದ್ರೆ ಸಮುದ್ರ ಮಂಥನ ಆದಾಗ ಕಾಮಧೇನು ಅಂತ ಒಂದು ಗೋತಳಿ ಬರುತ್ತೆ. ಅದರಿಂದ ಬಂದಿರುವಂತ ನಂದಿನಿ ಹಾಗೆ ಒಂದೊಂದೇ ಸುರಭಿ ಆ ತರ ಬಂದು ಇವತ್ತು ನಮ್ಮ ದೇಸಿ ತಳಿಗಳಿದೆ. ಅದೇ ನಮ್ದು HF ಜರ್ಸಿಗಳೆಲ್ಲ ನಮ್ಮ ಭಾರತೀಯ ದೇಸಿ ತಳಿಗಳಲ್ಲ. ಅದಕ್ಕೆ ಯಾವ್ದಕ್ಕೂ ಈ ರೀತಿ ಭುಜದ ಮೇಲೆ ಗೋಪುರ ಇರಲ್ಲ. ಈ ರೀತಿ ಗೋಪುರ ಇದ್ರೆ ಸೂರ್ಯಕೇತಿ ನಾಡಿದ್ರೆ ಅದು ನಮ್ಮ ದೇಸಿ ತಳಿ. ಅದರಿಂದ ವಿದೇಶಿ ತಳಿಗಳು ನಾವು ಸಾಕಿದ್ರೆ ಅದ್ ನೀವು ಯಾವ್ದೇ ರೀತಿ ಆಯುರ್ವೇದಕ್ಕೆ ಕೆಲ್ಸಕ್ಕೆ ಬರಲ್ಲ. ಹಲವಾರು ಕಾಯಿಲೆಗಳು ಬರ್ತಾ ಇರತ್ತೆ. ಮತ್ತೆ ಶುಗರು BP ಅನ್ನೋದ್ರಿಂದ ನಾವು ಮನೆಯಲ್ಲಿ ಬಳಕೆ ಮಾಡೋಂತ ಒಂದು ಎಣ್ಣೆ, ಇನ್ನೊಂದು ಅಕ್ಕಿ, ಇನ್ನೊಂದು ಹಾಲು, ಈ ವೈಟ್ ಕಲರ್ ಏನಿರುತ್ತೆ ಎಲ್ಲ ಇವತ್ತು ಬಹಳ ಡೇಂಜರ್ ಆಗ್ಬಿಟ್ಟಿದೆ.
ಬರುತ್ತೆ. ಆದ್ರಿಂದ ಇವತ್ತು ಹೆಚ್ಚಪ್ಗೆಲ್ಲ ಬರೀ ಹಾರ್ಮೋನ್ ಇಂಜೆಕ್ಷನ್ ಹಾಕ್ತಾರೆ, ಹಾಲು ಕರೀತಾರೆ. ಹೌದು. ತುಂಬಾ ಹಾಲು ಪ್ರೊಟೆಕ್ಷನ್ ಮಾಡ್ಲಿಕ್ಕಾಗಿ ಈ ಒಂದು ತಳಿ ಸಂಕೀರ್ಣ ಮಾಡ್ಕೊಂಡು ಇವತ್ತು ಆರೋಗ್ಯ ಹಾಳು ಮಾಡ್ಕೊಂತ ಇದಾರೆ. ದೇಸಿ ತಳಿ ಹಾಲು ಕುಡಿದ್ರೆ ಮಕ್ಕಳು ಕ್ಯಾಲ್ಸಿಯಮ್ ಚೆನ್ನಾಗಿ ಬರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ. ಹೌದು. ಅದರಿಂದ ದೇಸಿ ತಳಿ ಸಾಕೊಬೇಕು. ಮತ್ತೆ ಪ್ರತಿಯೊಬ್ರು ಒಂದು ಮನೆ ಹತ್ರ ಒಂದು ಹಸು ಸಾಕೊಂಡ್ರೆ ಹಲವಾರು ಕಾಯಿಲೆಗಳು ನಿವಾರಣೆ ಆಗುತ್ತೆ. ಮತ್ತೆ ಒಬ್ರು ಒಂದು ದೇಸಿ ಹಸು ಸಾಕೊಂಡ್ರೆ ರೈತ 20 ಎಕರೆ ಸಾವಯವ ಕೃಷಿ ಮಾಡ್ಬೋದು. ಹೌದು. ಇನ್ನು ಅದಕ್ಕನ ಏನ್ ಬೇಕು ಸರ್, ಯೂರಿಯಾ DAP ಇಲ್ದಿರೋ ರೈತ ಬೆಳೆ ಬೆಳೆದ್ರೆ ಜನಗಳನ್ನ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು. ಬರೀ ಕಮರ್ಷಿಯಲ್ ಒಂದಿನ 2 ದಿನ ಯೂರಿಯಾ DAP ಹಾಕಿದ್ರೆ ಈ ಕಡೆ ಮಣ್ಣು ಕೆಟ್ಟೋಗುತ್ತೆ. ಹೌದು. ಎರೆಹುಳಗಳು ಸತ್ತೋಗುತ್ತೆ. ರೈತರಿಗೆ ಅದ್ರಲ್ಲಿ ಏನು ಲಾಭ ಇಲ್ಲ. ಕ್ಷಣಿಕವಾಗಿ ನೋಡ್ಲಿಕ್ಕೆ ಸ್ವಲ್ಪ ಕಪ್ಪು ಕಾಣಿಸ್ಬೋದು. ಹೌದು ಸರ್. ಅದೇ ಸಾವಯವ ಕೃಷಿ ಮಾಡಿದ್ರೆ ಲೈಫ್ ಟೈಮ್ ಅವರು ಚೆನ್ನಾಗಿರ್ತಾರೆ, ಅವ್ರಿಗೂ ಕಾಯಿಲೆ ಬರಲ್ಲ, ಕ್ಯಾನ್ಸರ್ ರೋಗನೂ ನಿವಾರಣೆ ಆಗುತ್ತೆ. ಅದರಿಂದ ರೈತರಿಗೆ ಆದಷ್ಟು ದೇಸಿ ತಳಿ ಸಾಕೊಳ್ಳಿ. ಹಾಲು ಕರೆದ ಹೋದ್ರೂ ಪರವಾಗಿಲ್ಲ, ಒಂದು ನಾಟಿ ಹಸು ಒಂದು ಸಾಕೊಳ್ಳಿ. ಬರೀ ಗೋಮೂತ್ರ ಸಗಣಿಯಿಂದ ನೀವು ವ್ಯವಸಾಯ ಮಾಡಿ, ಜೀವಾಮೃತ ಮಾಡ್ಕೊಂಡು ಬಳಕೆ ಮಾಡಿ. ಆದ್ರಿಂದ ದೇಸಿ ತಳಿ ಬಳಕೆ ಮಾಡಕ್ಕೆ ಉತ್ತೇಜನ ಮಾಡ್ತೀನಿ, ಎಲ್ಲ ರೈತರಲ್ಲೂ ಮನವಿ ಮಾಡ್ಕೊಂತೀನಿ ಸರ್. ಇದು ನಮ್ಮ ಕೇದಾರನಾಥ ಬದ್ರಿನಾಥ ಟೆಂಪಲ್ ಇದೆಯಲ್ಲ, ಅಲ್ಲಿ ಸಿಗುವಂಥ ತಳಿ ಬದ್ರಿ ತಳಿ. ಈ ಬದ್ರಿ ತಳಿಗಳು ಇವತ್ತಿದು ಒಂದು 5,000 ಹಸುಗನ ಕೆಳಗಡೆ ಇದೆ. ಭಾಳ ಅಳಿವಿನಂಚಿನಲ್ಲಿರುವಂಥ ದೇಸಿ ತಳಿಗಳಲ್ಲಿ ಬದ್ರಿ ತಳಿ ಸಹ ಒಂದು. ಗುಡ್ಡಗಾಡು ಪ್ರದೇಶಗಳಲ್ಲಿ ಅಲ್ಲೆಲ್ಲ ತಿಳಿತಾ ಇರ್ತಾವೆ, ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇದಕ್ಕೆ ಬಂದು ಕೊಂಬು ನೋಡಿ ಹಿಂಗೆ ಬೆಂಡಾಗತ್ತೆ ಮುಂದ್ಗಡೆ. ಹೌದೌದು, ಮುಂದಕ್ಕೆ ಬೆಂಡಾಗಿದೆ. ಅದೊಂದು ವಿಶೇಷ. ಮತ್ತಿದು ಅಲ್ಲಿ ಚಳಿಯಲ್ಲೆಲ್ಲ 5 ಡಿಗ್ರಿ ಆ ಒಂದು ಉಷ್ಣಾಂಶಕ್ಕೂ ಆ ಒಂದು ಚಳಿಗೆ ತಡ್ಕೊಳತ್ತೆ. ಭಾಳ ವಿಶೇಷವಾದ ದೇಸಿ ತಳಿ ಇದು. ಮತ್ತು ಇದರ ಹಾಲು ಅಷ್ಟೇ, ಇದು ಭಾಳ ಉತ್ಕೃಷ್ಟವಾಗಿರ್ತದೆ. ಇದು ತುಪ್ಪ 10,000 ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ ಇವತ್ತು. 1 kg ತುಪ್ಪ. ಬದ್ರಿ ತಳಿಗೆ ಅಷ್ಟೊಂದು, ಯಾಕಂದ್ರೆ ಅದು ಅಲ್ಲಿ ಬೆಟ್ಟಗಳು ಗುಡ್ಡಗಳು ತಿಳಿತಾ ಇರುತ್ತೆ. ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ತಿನ್ನೋದ್ರಿಂದ ಆ ಒಂದು ಶಕ್ತಿ ಹಾಲಲ್ಲಿ ಮತ್ತೆ ಆ ಒಂದು ಇದ್ರಲ್ಲಿ ಬರುತ್ತೆ. ಈಗ ಅವೆಲ್ಲ ನಾವು ಪುಂಗೂರಲ್ಲಿ ಸ್ವರ್ಣ ಕಪ್ಪಿಲ್ಲ ನೋಡ್ರಿ, ಇದು ನೋಡಿ ಮಲ್ನಾಡ್ ಗಿಡ್ಡ ನೋಡ್ಬೋದು. ಇದು ಕಣ್ಣಿನ ಬಣ್ಣ ಆಗಲಿ ಸರ್. ಈ ಥರ ನೀವು ಹೆಂಗೆ ಹುಡ್ಕೋಕೆ ಚಾನ್ಸ್? ಯಾಕಂದ್ರೆ ರೈತರ ಸಮೇತ ಇಷ್ಟೊಂದು ಡೀಪಾಗಿ ತಿಳ್ಕೊಳ್ಳೋದಾಗ್ಲಿ ಹುಡ್ಕೋಕ್ಕಾಗಲಿ ಆಗೋದೇ ಇಲ್ಲ. ಹಾಂ ಸರ್. ಸೊ ನಿಮ್ಮಲ್ಲಿರೋ ಹಸುಗಳಲ್ಲಿ ಎಲ್ಲ ತುಂಬ ವಿಶಿಷ್ಟವಾಗಿದ್ದಾವೆ, ವಿಶೇಷವಾಗಿದ್ದಾವೆ. ಹೌದು ಸರ್. ಸೊ ಹೆಂಗೆ ಇವೆಲ್ಲ ಹೆಂಗೆ ಹುಡುಕಿರಿ ಅಂತ? ಸರ್ ನನ್ನ ಕಾನ್ಸೆಪ್ಟ್ ಏನಂದ್ರೆ, ನಾನು ದುಡ್ಡು ಮಕ್ಕ ನೋಡಲ್ಲ ಸರ್. ಮೈನು ನನಗೆ ದೇಸಿ ತಳಿ ಅದು ಇಷ್ಟ ಆಯ್ತಾ, ದುಡ್ಡು ಎಷ್ಟಾರು ಆಗಲಿ ಆ ಒಂದು ತಳಿ ನಮ್ಮ ಫಾರಮಲ್ಲಿ ಬರಬೇಕು. ನಾವು ಅದನ್ನ ಸಂರಕ್ಷಣೆ ಮಾಡಬೇಕು. ಯಾರಿಗಾರು ಅದು ಮಾಡಲಾಗಿಡ್ಬೇಕು. ಆ ತಳಿ ಯಾವ ರೀತಿ ಇರುತ್ತೆ 100ಗೆ 100% ನಮ್ಮ ಹತ್ರ ಇದ್ರೆ ಮಾತ್ರ ಒಂದು ತಳಿ ನಾನು ತರ್ತೀನಿ. ಬರೀ ನಾನು ಒಬ್ಬನೇ ಸುಮ್ಮನೆ ಹೋಗಿ ಏನೋ ಬ್ಲೈಂಡ್ ಆಗಿ ತರಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ಇರೋರ್ನ, ಡಾಕ್ಟರ್ಗಳನ್ನ, ಅಥವಾ ಅದ್ರ ಬಗ್ಗೆ ಇವಾಗೆಲ್ಲ ಅಸೋಸಿಯೇಷನ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಳ್ಳಿ ಕಾರ್ಗೊಬ್ರು, ಮಲ್ನಾಡ್ ಗಿಡ್ಡಾಗೊಬ್ರು, ಗಿರಿಗೊಬ್ರು, ಹಿಂಗೆ, ಅಥವಾ ಲೋಕಲಲ್ಲಿ ವಯಸ್ಸಾಗಿರೋರು ಇರ್ತಾರೆ. ಅಂಥವ್ರ ಹತ್ರ ನಾನು ಸಮೀಕ್ಷೆ ಮಾಡ್ಕೊತೀನಿ. ನಾನು ಫಸ್ಟ್ ತಿಳ್ಕೊತೀನಿ ಯಾವ ತಳಿ ಯಾವ ರೀತಿ ಅದ್ರ ಗುಣಲಕ್ಷಣ ಇರಬೇಕು, ಅದ್ರ ಮೌಲ್ಯಮಾಪನ ಹೆಂಗೆ, ಅದೆಲ್ಲ ತಿಳ್ಕೊಂಡು ಆಮೇಲೆ ನಾನು ಅದನ್ನ ಪರ್ಚೇಸ್ ಮಾಡೋದು. ಆ ರೀತಿ ಮಾಡಿ ಇದು ನೋಡಿ ಕಲೆಕ್ಷನ್ ಇದು ಮನೇಲಿ ಹುಟ್ಟಿರೋದು. ಇದ್ರ ತಾಯಿ ಲಾಸ್ಟ್ ಟೈಮ್ ಬಂದಾಗ ನೀವು ಮಾಡಿದಿರ ಅವಾಗ. ಹೌದು ಸರ್, ಹೌದು. ಅದಕ್ಕೆ ಸ್ವಲ್ಪ ವಯಸ್ಸಾಗಿತ್ತು ನೋಡಿ. ಅದ್ರ ಕರು ಈಗ ಯಾವ ರೀತಿ ಇದೆ, ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಸಾಕಿದ್ರೆ ಈ ಥರ ಚೆನ್ನಾಗಿರ್ತವೆ, ಸಖತ್ತಾಗಿ ಬೆಳೆಸಿದೆ. ಬಂದವರೆಲ್ಲ ಕೇಳ್ತಾರೆ ನೀವು ಏನು ಮೇವು ಹಾಕ್ತೀರ? ನಾವು ಹಾಕೋದೇ ಒಣ ಹುಲ್ಲು, ಭತ್ತದ ಹುಲ್ಲು, ರಾಗಿ ಹುಲ್ಲು. ಯಾಕಂದ್ರೆ ಸಿಟಿಲಿ ಇರೋದ್ರಿಂದ ನಮ್ಗೆ ಹಸಿ ಹುಲ್ಲು ಭಾಳ ಕಡಿಮೆ ಕೊರತೆ. ಹೌದು ಸರ್. ಏನಾದಕ್ಕೆ ಹಸಿ ಹುಲ್ಲು ಸಿಕ್ಕಿದ್ರೆ ಮದುವೆ ಊಟಕ್ಕೆ ಹೋದಂಗೆ ಆಗಿರುತ್ತೆ. ಪಾಪ ಅವ್ರಿಗೆ ಸಿಕ್ಕಿದ್ರೆ ಆ ಒಂದು ಸಮಸ್ಯೆ ಅದ್ರಲ್ಲಿ ಪಾಪ ನನಗೂ ಕಾಡ್ತಾ ಇರುತ್ತೆ. ಹಸುಗಳೇನೋ ಕಟ್ಟಾಕ್ಬಿಟ್ಟಿದ್ದೀವಿ ಪಾಪ. ಅದಕ್ಕೆ ಜೋಳದ ಹುಲ್ಲಾಗ್ಲಿ ಅಥವಾ ನಮ್ಮ ಸೀಮೆ ಹುಲ್ಲಾಗ್ಲಿ, ಹಸಿ ಹುಲ್ಲು ಪಾಪ ಭಾಳ ಕಷ್ಟ. ವಾರದಲ್ಲಿ 1 ದಿನ 2 ದಿನ ಸಿಗ್ಬೋದು ಕೊಟ್ರೆ. ಹೌದೌದು, ಇಲ್ದಿರ ಕಷ್ಟ ಸರ್. ಇರೋದ್ರಲ್ಲಿ ಈ ಹುಲ್ಲು ಹಾಕೊಂಡು ಚೆನ್ನಾಗಿ ಸಾಕ್ತಾ ಇದೀವಿ. ಓಕೆ ಸರ್. ಕೇರಳ ಪ್ರದೇಶ ಇದ್ದಿದ್ದು ವೇಚೂರು ತಳಿನಲ್ಲಿ ನೀವು ನೋಡ್ಬೋದು, ಅಲ್ಲೆಲ್ಲ ಪಂಚಗವ್ಯ ಚಿಕಿತ್ಸೆಗೆ ಭಾಳ ಬೇಡಿಕೆ. ಈ ಒಂದು ತಳಿ ಹಾಲಲ್ಲಿ ಭಾಳ ಸ್ಪೆಷಲ್ ಏನಂದ್ರೆ, ಮೊಸರು ಮಾಡಿದ್ರೆ ನೀವು ಕೈಯಲ್ಲಿ ಇಸ್ತಿದ್ರೆ ಮೊಸರಿಗೆ ಅಲ್ಲೆಲ್ಲ ಕುಚ್ಚಲಕ್ಕಿ ಬರುತ್ತೆ. ಕುಚ್ಚಲಕ್ಕಿ ಜೊತೆ ಕೈಯಲ್ಲಿ ನೀವು ಇಸ್ತಿದ್ರೆ ಕೈಯಲ್ಲೇ ಬೆಣ್ಣೆ ಬರುತ್ತೆ. ಅಷ್ಟೊಂದು ಸ್ಪೆಷಲ್ ತಳಿ ಇದು. ಇದು ಎಂತ ಮಳೆ ಚಳಿ ಕೇರಳದಲ್ಲಿ ನೋಡ್ಬೋದು ನೀವು. ಮಳೆಗಾಲದಲ್ಲಿ ಎಷ್ಟು ಮಳೆ ಬರುತ್ತೆ, ಗುಟ್ಟುಗಳು ಹತ್ತಾ ಇರ್ತಾವೆ, ಇಳಿತಾ ಇರ್ತವೆ. ಎಷ್ಟಾರು ನೆನೀತಾ ಇರ್ಲಿ ಮನೆಗೆ ಬಂದು ಪಾಪ 1-1.5 ಲೀಟರ್ ಹಾಲು ಕೊಡುತ್ತೆ. ಇದು ನಾವು ಪುಂಗ್ನೂರು ಹಸುಗೆ ಅಷ್ಟೊಂದು ಕಾಸ್ಟ್ಲಿ ಕೊಟ್ಟು ಸಾಕೋಬೋದು. ಇದು ಸಾಕ್ಬೋದು. ಇದು ಇವತ್ತು ಅಳಿವಿನಂಚಿನಲ್ಲಿದೆ. ಇದು 1,000 ಕನ ಕೆಳಗಡೆ ಬಂದ್ಬಿಟ್ಟಿದೆ. ಕೇರಳದಲ್ಲಿ ಹೋಗಿ ಹುಡುಕಿದ್ರೆ ಒಂದು ತಳಿ ಸಿಗ್ತಾ ಇಲ್ಲ. ಅಷ್ಟೊಂದು ವಿಶೇಷ ದೇಸಿ ತಳಿ ಇದು. ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದು ಹೈಟ್ ಅಷ್ಟು ಇದು ಅಷ್ಟೇ ಸರ್, ಒಂದು 3.5 ಅಡಿ 3.25 ಅಡಿ ಮ್ಯಾಕ್ಸಿಮಮ್ ಹೈಟ್ ಬರಲ್ಲ ಇವೆಲ್ಲ. ಇದು ಮಲ್ನಾಡ್ ಗಿಡ್ಡ, ಪುಂಗ್ನೂರು, ಇವು 3 ಭಾರತ ದೇಶದಲ್ಲಿ ಚಿಕ್ಕ ತಳಿಗಳು. ಇದು ಬಿಟ್ಟರೆ ಇನ್ನು ನಿಮಗೆ ಚಿಕ್ಕ ತಳಿಗಳಲ್ಲಿ ಇವು 3. ಇದ್ರ ಜೊತೆಗೆ ಇನ್ನೊಂದಿದೆ ನಮ್ಮ ಈ ವೆಸ್ಟ್ ಬೆಂಗಾಲಲ್ಲಿ ಒಂದು ಬರುತ್ತೆ ಬೋನಿ ತಳಿ ಅಂತ, ಬೋನಿ ಬ್ರೀಡ್. ಬೋನಿ ಬ್ರೀಡ್ ಅದೊಂದು ವರ್ಲ್ಡ್ ಶಾರ್ಟೆಸ್ಟ್ ಬ್ರೀಡು. ದೇಶಿ ತಳಿಗಳಲ್ಲಿ ಅದು ಇನ್ನೂ ಶಾರ್ಟೆಸ್ಟ್, ಇನ್ನೂ ಚಿಕ್ಕದು. ಹೌದು, ಅದು ಪುಂಗ್ನೂರ್ಗನ ಚಿಕ್ಕ ತಳಿ ಅದು. ಬಟ್ ಅದಕ್ಕೆ ಅಷ್ಟೊಂದು ಗೊಬ್ಬರ ಬರಲ್ಲ, ಮೀಡಿಯಮ್ ಆಗಿ ಬರುತ್ತೆ.
ನಿಮ್ಮಲ್ಲಿ ಅದೇನ ತಗೊಂಬರೋ ಇಲ್ಲ ಸರ್, ಬನ್ನಿ ತಳಿ ಅಂತ ತಂದಿಲ್ಲ. ತರ್ಬೇಕು ವೆಸ್ಟ್ ಬೆಂಗಾಲ್ ಕಡೆ ಹೋದಾಗ ತರಬೇಕು. ಓಕೆ ಸರ್ ಇವು ಮಲ್ನಾಡ್ ಗಿಡ್ಡ ತಳಿ ಸರ್. ಮಲ್ನಾಡ್ ಗಿಡ್ಡ ಇದು ನೋಡಿ, ಇದು ನೀವು ಶುದ್ಧತೆ ಯಾವ ರೀತಿ ಪರೀಕ್ಷೆ ಮಾಡ್ತೀರಿ ಅಂದ್ರಲ್ಲ, ಇದು ನಮ್ಮ ಆಡ್ಗೋಡಿ NDRI ಡೈರಿನಲ್ಲಿ ನೋಡಿ ರೀತಿ ನಂಬರಿಂಗ್ ಆಗಿದೆ. ಯಾಕಂದ್ರೆ ಇವತ್ತು ಮಲ್ನಾಡ್ ಗಿಡ್ಡದಲ್ಲಿ ನೀವು ಇವತ್ತು ಮಲ್ನಾಡ್ ಭಾಗದಲ್ಲಿ ಹೋದ್ರೆ ಎಲ್ಲ ಕ್ರಾಸಿಂಗ್ ಆಗ್ಬಿಟ್ಟಿದೆ. ಇವತ್ತು HF ಜರ್ಸಿಗಳಲ್ಲಿ ಸಂಕೀರ್ಣ ಆಗಿ ಅಲ್ಲಿ ಪ್ಯೂರಿಟಿ ಅನ್ನೋದು ಸಿಗ್ತಾ ಇಲ್ಲ. ಕರೆಕ್ಟ್. ನಾನು ಅದರಿಂದ ನೋಡಿ, ಇದು ನಮ್ಮ NDRI ನ್ಯಾಷನಲ್ ಡೈರಿ ರಿಸರ್ಚ್ ಆಫ್ ಇಂಡಿಯಾದು ಅವ್ರ ಹತ್ರನೇ ನಾನು ಇದು ಟೆಂಡರ್ ಅಲ್ಲಿ ತಂದಿರೋದು. ಯಾಕೆಂದ್ರೆ ಈ ಒಂದು ತಳಿ 100% ಬರಬೇಕು ಅಂತ ಆ ರೀತಿ ನಾನು ಪರೀಕ್ಷೆ ಮಾಡೋದು. ನನ್ನ ಹತ್ರ ಇದು ಓರಿಗಳಿದೆ, ಈ ತರ ನಂಬರೈಸ್ ಆಗಿ ಅವ್ರ DNA ಎಲ್ಲ ಚೆಕ್ ಮಾಡಿ ಅದು ತಳಿ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಗೌರ್ಮೆಂಟ್ ಸರ್ಕಾರಿ ಆಗಿರೋದ್ರಿಂದ ನಾವು ಪ್ರೈವೇಟ್ ಅವ್ರು ಅಷ್ಟು ಡೀಪಲ್ ಮಾಡೋಕ್ಕಾಗಲ್ಲ. ಅಂಥವ್ರ ಹತ್ರ ನಾವು ತಗೊಂಬಂದು ಬ್ರೀಡ್ ಮಾಡ್ಕೊಂಡ್ರೆ ನಮ್ಗೆ 100% ಇರುತ್ತೆ. ಹೌದು ಸರ್, ಹೌದು. ಇದು ಮಲ್ನಾಡ್ ಗಿಡ್ಡ ತಳಿ ನೋಡ್ಬೋದು. ಇದು ಎಷ್ಟು ಈ ಕಡೆ ನಾವು ಧರ್ಮಸ್ಥಳ ಆ ಕಡೆ ಗೋಕರ್ಣ ಮಂಗಳೂರು ಕಡೆ ಟ್ರಿಪ್ ಹೋದಾಗೆಲ್ಲ ನೋಡ್ತಾ ಇರ್ತಾರೆ, ಚಿಕ್ಕದು ಗುಡ್ಡ ಎಲ್ಲ ಇರ್ತವೆ. ನಾನು ಅದ್ ಹೇಳೋದು, ಪಾಪ ಸಾಮಾನ್ಯ ವರ್ಗದವರು ಅಥವಾ ಬಡ ವರ್ಗದವರು ನಾವು ದೇಶಿ ತಳಿ ಸಾಕ್ಬೇಕು ಅನ್ನೋರು ಇದು ಸಿಂಪಲ್. ನಿಮ್ಗೆ ಒಂದು 20 ರಿಂದ 30 ಸಾವಿರಕ್ಕೆ ಸಿಗ್ತವೆ ಇವೊಂದು ತಳಿಗಳು. ಮತ್ತು ಹಾಲು ಅಷ್ಟೇ 1 ಲೀಟರ್ ಆರಾಮಾಗಿ ಕರೀತವೆ. ಬರೀ 20 ರಿಂದ 30 ಸಾವಿರ ಅಷ್ಟೇ ಸರ್. ಮಲ್ನಾಡ್ ಗಿಡ್ಡ ತಳಿಗಳು ಕಡಿಮೆನೆ ರೇಟ್. ಪಾಪ ಸುಮ್ಮನೆ ಅವರು 40,000 35,000 ಎಲ್ಲ ವ್ಯಾಪಾರ ಮಾಡ್ತಾರೆ. ಇರೋದ್ರಲ್ಲಿ ಕಡಿಮೆ ಬೆಲೆಗೆ ದೇಶಿ ತಳಿ ಸಿಗತ್ತಂದ್ರೆ ಮಲ್ನಾಡ್ ಗಿಡ್ಡ ತಳಿ ಒಂದೇ ನಮ್ಮ ಕರ್ನಾಟಕ ಭಾಗದಲ್ಲಿ ಕಡಿಮೆ ಬೆಲೆಗೆ ಸಿಗುವಂಥದ್ದು. ಆಮೇಲೆ ಚಿಕ್ಕ ಜಾಗ ಇದ್ರೂ ಮತ್ತೆ ಇದು ಬೆಲೆ ಕಡಿಮೆ ಆದ್ರೆ ಇದ್ರಲ್ಲಿರೋ ಹಾಲಲ್ಲಾಗ್ಲಿ ಗೋಮೂತ್ರದಾಗ್ಲಿ ನಿಮ್ಗೆ ಅದು ಡೈಮಂಡ್ಗನ ಬೆಲೆ ಜಾಸ್ತಿ. ಯಾಕಂದ್ರೆ ಅಷ್ಟೊಂದು ಇದರಲ್ಲಿ ಮೆಡಿಸಿನ್ ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮಲ್ನಾಡ್ ಕಡೆ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಗುಡ್ಡ ಗಾಡು ಎಲ್ಲ ಹತ್ತಾ ಇರ್ತವೆ, ಗಿಡ ಗಂಟೆ ಎಲ್ಲ ಒಳ್ಳೊಳ್ಳೆ ಆಯುರ್ವೇದಿಕ್ ಮೆಡಿಸಿನ್ಗಳು ತಿನ್ಕೊಂಡ್ ಬರ್ತವೆ. ಅದರಿಂದ ಇದ್ರಲ್ಲಿ ಬಹಳ ಪವರು. ಹಾಲು ಅಷ್ಟೇ ಬಹಳ ಗಟ್ಟಿ ಹಾಲು, ತುಂಬಾ ಒಳ್ಳೆ ಹಸುಗಳು. ನೋಡಕ್ಕಷ್ಟೇ ಕೊಂಬುಗಳಿದ್ ಭಯ ಬೀಳ್ತೀರ. ತುಂಬಾ ಸಾಧು ಹಸು ನೋಡ್ಬೋದು, ಎಷ್ಟು ಸಾಧು ಇದೆ ಅಂದ್ರೆ ಇದು ಪಾಪ. ಹೌದು, ಎಲ್ಲರೂ ಮಾತಾಡಿ ಪಾಪ ಏನು ಮಾಡಲ್ಲ ಅಂತ ದೇಶಿ ತಳಿ ಇದು. ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳತ್ತೆ. ಈಗ ಮಲೆನಾಡಲ್ಲೇ ಅಂತ ಮಳೆನಲ್ಲೇ ಜಗ್ಗಲ್ಲ ಇದು. ಹೌದು, ಇದು ನಾವು ಇನ್ನೆಲ್ಲ ಬೇಕಾದ್ರೂ ಸಾಕ್ಬೋದು ನಮ್ಮ ಕರ್ನಾಟಕದಲ್ಲಿ. ಬಿಸಿಲಿಗೂ ಅಷ್ಟೇ ಮಲೆನಾಡು ಭಾಗದಲ್ಲಿ ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಸಾಕೆ. ಆ ರೀತಿ ಎಲ್ಲ ಹವಾಮಾನಕ್ಕೂ ಹೊಂದ್ಕೊಳಂತ ದೇಶಿ ತಳಿ ಇದು. ಇದು ಬಂದು ಭಾರತೀಯ ದೇಶದಲ್ಲಿ ಅತ್ಯಂತ ವಿರಳವಾಗಿರುವಂತ ದೇಶಿ ತಳಿ. ಮುಖ ಚಿಕ್ಕದಾಗಿದೆ. ಇದು ನಮ್ಮ ಆಂಜನೇಯ ಸ್ವಾಮಿ ದೇವ್ರಿದ್ದಂಗೆ, ಆಂಜನೇಯನ ವಿಗ್ರಹದಲ್ಲಿ ಸ್ವಾಮಿ ದೇವಸ್ಥಾನದ ಏನು ಮಕ ಇದೆಯೋ ಅದೇ ಶೇಪ್ ಇರುವಂತದ್ದು. ಹೌದು ಸರ್, ಹೌದು. ಈ ಒಂದು ತಳಿ ಇದೇನು ವಿಶೇಷ ಅಂದ್ರೆ ಕಾಂಕ್ರೇಜ್ ತಳಿ ಅಂತ. ಕಾಂಕ್ರೇಜ್ ತಳಿ ಮೊನ್ನೆ ಸಿಂಧು ನಾಗರಿಕತೆ ನೀವೆಲ್ಲ ಕೇಳಿರ್ತೀರಾ. ಅದು ಉತ್ಖನನ ನಡಿಬೇಕಾರೆ ಈ ಒಂದು ಲೋಗೋ ಸಿಕ್ಕಿದೆ, ಕಾಯಿನ್. ಈ ಒಂದು ದೇಶ ಸೇಮ್ ಇದೇ ಮಕ ಚಾರಣ ಮತ್ತೆ ಕೊಂಬು ಗಿಂಬು ಎಲ್ಲ ಸೇಮ್ ಇದೇ ತರದೇ ಸಿಕ್ಕಿರೋದು. ಇದ್ರದೊಂದು DNA ಜೀನ್ಸ್ 10,000 ವರ್ಷದ ತನ ಹಳೆ ತುಂಬಾ ಪುರಾತನವಾದಂತ ದೇಶಿ ತಳಿ. ನಮ್ಮ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ನಮ್ದು ಹಳ್ಳಿಕಾರ್ ಇದೆ, ಅದು 5,000 ವರ್ಷಕ್ಕನ ಪುರಾತನ ಅಂತ ನಾವ್ ಹೇಳ್ತೀವಿ. ಮೊದಲನೇ ದಕ್ಷಿಣ ಭಾರತದಕ್ಕೆ ಗೋವುಗಳ ಮೂಲ ಹಳ್ಳಿಕಾರ ಅಂತೀವಿ. ಅದೇ ರೀತಿ ಉತ್ತರ ಭಾರತದಲ್ಲಿ ಗೋವುಗಳಿಗೆ ಮೂಲ ಕಾಂಕ್ರೇಜ್. ಯಾವ ಭಾಗದಲ್ಲಿ ಜಾಸ್ತಿ ಇರುತ್ತೆ ಸರ್? ಇದು ನಮ್ಮ ಗುಜರಾತ್ನ ಕಚ್ಚು ಮತ್ತೆ ಭುಜ್ ಅಂತಿದೆ. ಗುಜರಾತ್ ಅಲ್ಲಿ ಮೂಲ ಸ್ಥಳ ಅಲ್ಲೇನೆ. ಈಗ ಇದು ಗುಜರಾತ್ ಅಲ್ಲೂ ಸಿಗತ್ತೆ, ಹಾಗೆ ರಾಜಸ್ಥಾನ್ ಭಾಗದಲ್ಲೂ ಸಿಗತ್ತೆ. 2 ರಾಜ್ಯಗಳಲ್ಲಿ ಸಿಗತ್ತೆ. ಅಂತ ವಿಶೇಷವಾದ ತಳಿ ಇವಾಗೆಲ್ಲ ಇದರಲ್ಲೆಲ್ಲ ಬ್ರೆಜಿಲ್ಗೆಲ್ಲ ಹೋಗಿದೆ. ಬಹಳ ವಿಶೇಷ ಏನಂದ್ರೆ ಇದು ಹಾಲು ನಿಮ್ಗೆ ಕನಿಷ್ಠ ಒಂದು ಮಿನಿಮಮ್ ಬೆಳಿಗ್ಗೆ 5 ಸಂಜೆ 5 ಕರೆಯುತ್ತೆ. ಚೆನ್ನಾಗಿ ಸಾಕೊಂಡ್ರೆ ಒಂದು 7-8 ಲೀಟರ್ 9 ಲೀಟರ್ ಕರೆಯೋ ತನಕ ಈ ಒಂದು ದೇಶಿ ತಳಿಗಳಿದೆ. ಇದು ಬಂದು ಮಲ್ಟಿ ಪರ್ಪಸ್ ಹಸು. ನಿಮ್ಗೆ ವ್ಯವಸಾಯಕ್ಕೂ ಮಾಡಕ್ಕಾಗತ್ತೆ, ಮತ್ತೆ ಮನೆಗೆ ಹಾಲ್ಗೂ ಇಳುವರಿಗಾಗತ್ತೆ. ಅಲ್ಲೆಲ್ಲ ನೀವು ಎತ್ತಿನ ಗಾಡಿಗಳು ಕಟ್ಟರೆ ಎಷ್ಟು ಬೇಕಾದ್ರೂ ಲೋಡ್ ಹೇಳ್ಕೊಂಡು ಹೋಗ್ತಾ ಇರ್ತವೆ. ಅಷ್ಟೊಂದು ಸ್ಪೆಷಲ್ ಇದು. ಮತ್ತೆ ಕೊಂಬುಗಳು ನೋಡ್ಬೋದು, ಸುತ್ತಳತೆ 1.5 ಅಡಿ, ಉದ್ದ 2 ಅಡಿ ಇದೆ. ಈ ತರ ಅಷ್ಟೊಂದು ಹಳೆ ತಲೆಮಾರಿನ ತಳಿ ಎಲ್ಲೂ ನಿಮ್ಗೆ ಸಿಗ್ತಾ ಇಲ್ಲ. ಈಗ ಮೊನ್ನೆ ನಾವು ಎಷ್ಟೋ ಪ್ರವಾಸ ಮಾಡಿದ್ವಿ, ಎಲ್ಲ ಮಾಡಿದ್ರು ಇಷ್ಟೊಂದು ಪ್ಯೂರಿಟಿ ಇರುವಂತ ತಳಿ ನಿಮ್ಗೆ ಸಿಗ್ತಾ ಇಲ್ಲ. ಸರ್ ನೀವು ಎಲ್ಲಿಂದ ತಂದ್ರಿ? ಗುಜರಾತಿಂದ ತಂದೆ. ನೋಡಿಬೋದು ಸರ್ ಯಾವ ರೀತಿ ಇದು ಒಂದು ತಳಿ ಇದೆ ಅಂದ್ರೆ ನೀವು ಪ್ಯೂರಿಟಿ ನೋಡಿ. ಹೌದು. ಮಕ್ಕಳ ಇದಾಗ್ಲಿ, ಕೊಂಬಿನ ಶೇಪ್ ಆಗ್ಲಿ, ಈ ತರ ಬ್ರೀಡು ನಿಮ್ಗೆ ಅಪರೂಪದಲ್ಲಿ ಅಪರೂಪ. ತುಂಬಾ ಲುಕ್ ಆಗಿ ಅಟ್ರಾಕ್ಷನ್ ಆಗಿದೆ. ಕೊಂಬು ಆಗ್ಬೋದು, ಅದು ಮುಖ ಆಗ್ಬೋದು ಸರ್. ಈ ಒಂದು ದೇಶಿ ತಳಿ ಇರೋಷ್ಟು ಏನು ಎನರ್ಜಿ ಆಗ್ಲಿ, ಮತ್ತೆ ಅದು ಒಂದು ನೋಡ್ತಾ ಇರುತ್ತಲ್ಲ ಇದು ಆಕ್ಟಿವ್ ಬೇರೆ ಯಾವ ತಳಿನಲ್ಲೂ ಇಲ್ಲ. ನಮ್ ಇಲ್ಲಿ ನೋಡ್ಬೋದು ನೀವು ಇಷ್ಟು ಹಸುಗಳಿದಾವೆ. ಇದು ನೋಡಿ ಒಳ್ಳೆ ಹೈಪರ್ ಆಕ್ಟಿವ್. ಎಲ್ಲಾ ಕಡೆ ಅಬ್ಸರ್ವೇಷನ್ ಮಾಡ್ತಾರಂತೆ. ನಮ್ ಡಾಬರ್ಮನ್ ನಾಯಿ ಹೆಂಗು ಮನೆಯಲ್ಲಿ ಯಾರು ಸಾಕ್ತಾರೆ ಒಬ್ಬನೇ ನಂಬ್ತಾರೆ, ಆ ರೀತಿ ಇದು ಯಾರು ಸಾಕೊಂತಾರೆ ಅವ್ರನ್ನೇ ನಂಬೋದು. ಈ ಗುಜರಾತ್ ಅಲ್ಲಿ ಹಸುಗಳು ಸಾಕೋ ಇವ್ರು ಇದಾರಲ್ಲ, ದೇಸಾಯಿ ಜನಾಂಗ ಮತ್ತು ಅವರೆಲ್ಲ ಇದಾರೆ ಒಂದಷ್ಟು. ಇದ್ರನ್ನ ಸಾಕುವಂತ ಇದಾರೆ ವಂಶಗಳಿದಾವೆ. ಅವರಲ್ಲಿ ಒಬ್ರು ಯಾರು ಹಸುಗಳು ಕರ್ಕೊಂಡು ಹೋಗ್ತಾನೆ
ಅವ್ನು ಸುಮ್ಮನೆ ಬೇರೆಯವ್ರು ಯಾರು ಸುಮ್ಮನೆ ಹಿಂಗೆ ತಳ್ಳಕ್ಕೆ ಹೋದ್ರೆ ಇವೆಲ್ಲ ಬಂದು ಗುಂಪಲ್ಲಿ ಅಟ್ಯಾಕ್ ಮಾಡ್ತಾರೆ. ಓ ಅಷ್ಟೊಂದು ಎನರ್ಜಿ ಇರುವಂಥ ದೇಸಿ ತಳಿ. ಮಾಲೀಕರನ್ನ ಯಾರಿದೆ ಅವ್ರನ್ನೇ ನಂಬುವಂಥದ್ದು. ನಂಬರ್. ಓಕೆ ಓಕೆ. ಹಾಲಲ್ಲೂ ಅಷ್ಟೇ ಫ್ಯಾಟ್ ನಿಮಗೆ 4.5 5 ತನಕ ಫ್ಯಾಟ್ ಬರುತ್ತೆ. ಮತ್ತೆ ಬಿಸಿಲಿಗೆ 47-48 ಡಿಗ್ರಿ ಇರುತ್ತೆ. ಆ ಬಿಸಿಲಿಗೂ ತಡ್ಕೊಳುತ್ತೆ. ಓಕೆ. ಮತ್ತೆ ಮಳೆ ಗುಜರಾತಲ್ಲಿ ವಿಪರೀತ ಮಳೆ. ಮತ್ತೆ ಅದಕ್ಕೇನು ನಮ್ಗೆ ಹೈಟೆಕ್ ಶೆಡ್ ಬೇಕು, ಕೆಳಗಡೆ ಫ್ಲೋರಿಂಗ್ ಬೇಕು, ಮ್ಯಾಟ್ ಬೇಕು ಅನ್ನೋದೇನಿಲ್ಲ. ದೇಸಿ ತಳಿ ಆಗಿರೋದ್ರಿಂದ ಅದನ್ನ ಯಾವ ಭಾಗದಲ್ಲಿ ಬೇಕಾದ್ರೂ ಸಾಕ್ಬೋದು. ಆದ್ರೆ ಯಾರು ಸಾಕ್ತಾರೋ ಅವ್ರನ್ನೇ ನಂಬೋದು. ಓಕೆ. ಗೋಶಾಲೆಯಲ್ಲಿ ಇಲ್ಲಿವರೆಗೂ ನೋಡಿದೆ ಎಲ್ಲ ಚಿಕ್ಕ ಚಿಕ್ಕ ಹಸುಗಳು. ಇದು ನೋಡ್ರೆ ಆನೆ ನೋಡ್ದಂಗೆ ಆಗ್ತಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ ಸ್ವಲ್ಪ. ಸರ್ ಇದು ಬಂದು ಜಾಫ್ರಾಬಾದಿ ತಳಿ. ಜಾಫ್ರಾಬಾದಿನಲ್ಲಿ ಪಂಚಕಲ್ಯಾಣಿ ಅಂತ. ಏನ್ ಸರ್ ಪಂಚಕಲ್ಯಾಣಿ ಅಂದ್ರೆ ಏನು ವಿಶೇಷ ಅದು? ಅದೇ ಸರ್ 4 ಕಾಲು ಹಣೆ ತುದಿ ಬಾಲ ಬಿಳಿ ಇರೋದ್ರಿಂದ ಪಂಚಕಲ್ಯಾಣಿ ಅಂತಾರೆ. ಓಕೆ ಓಕೆ. ಬಿಳಿ ಇದೆ ಹೌದು. ನೋಡ್ಬೋದು ಇದೇನ್ ಡೈ ಅಲ್ಲ. ತಲೆ ಒಳಗಡೆ ನೋಡಿ. ಹೌದು ಅದು ಬಿಳಿ ಇದೆ. ಹೌದೌದು ಅದೇ ಪಂಚಕಲ್ಯಾಣಿ ಅಂತ ಹೇಳೋದು. ನೋಡಿ ಕಾಲುಗಳು ಅಷ್ಟೇ, ಯಾವ್ದು ಡೈ ಹಾಕಿಲ್ಲ. 4 ಕಾಲು ಬಿಳಿನೇ. ಬಾಲ ನೋಡಿ ಅರ್ಧ ಬಾಲ ವೈಟ್ ಇರುತ್ತೆ. ಅದು ವೈಟ್ ಇದೆ ಬಾಲ. ಆದ್ರಿಂದ ಪಂಚಕಲ್ಯಾಣಿ ಅಂತಾರೆ. ಈ ಜಾಫ್ರಾಬಾದಿ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ತಳಿ ಗುಜರಾತ್ನ ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಗುತ್ತೆ. ಈ ವಿಶೇಷ ಏನಂದ್ರೆ ಇದು ಗುಜರಾತಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಜೀವ ಉಳಿಸ್ಕೊಂಡಿರುವಂತ ದೇಸಿ ಎಮ್ಮೆಗಳಲ್ಲಿ ಇದು ಒಂದು. ನಮ್ಮ ಗುಜರಾತಲ್ಲಿ ಬಿಟ್ರೆ ಸೌತ್ ಆಫ್ರಿಕಾ ಭಾಗದಲ್ಲಿ ಸಹ ಸಿಗತ್ತೆ. ಸೌತ್ ಆಫ್ರಿಕಾದಲ್ಲಿ ಸಿಗುತ್ತೆ. ಹೌದೌದೌದು. ಇದು ವಿಶೇಷ ಏನಂದ್ರೆ ದೇವ್ರ ಸೃಷ್ಟಿ ನೋಡಿ. ಕೊಂಬುಗಳು ಕತ್ತಕ್ಕೆ ಪ್ರೊಟೆಕ್ಷನ್ ಗಾಡಿಗೆ ಮಡ್ಗಾಡ್ ಹೆಂಗಿರುತ್ತೆ ನಾವು ಬಿದ್ರೆ ಸೇಫ್ಟಿ ಗಾರ್ಡ್ ತರ. ಅದಕ್ಕೆ ಇದು ಕತ್ತಕ್ಕೆ ಸೇಫ್ಟಿ ಎರಡು ಕಡೆ. ಸಿಂಹ ಬಂದು ಬಾಯಿ ಹಾಕಿದ್ರೆ ಇದಕ್ಕೆ ಬರೀ ಮುಂದ್ಗಡೆಯಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ, ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡ್ಕೊಬಹುದು. ಆ ರೀತಿ ಅಂತ ಸಿಂಹಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಗಿರ್ ಅರಣ್ಯ ಪ್ರದೇಶದಲ್ಲಿ ಉಳ್ಕೊಂಡ್ ಬಂದಿರುವಂತ ವಂಶಗಳಲ್ಲಿ ಇದು ಒಂದು ದೇಸಿ ತಳಿ. ಗಿರ್ ಅರಣ್ಯ ಪ್ರದೇಶದಲ್ಲಿ ಸಿಂಹನ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಹೌದೌದು ಸರ್. ಸಿಕ್ಕಾಪಟ್ಟೆ ಸಿಂಹಗಳು ಫೇಮಸ್ ಅಲ್ವಾ ಸರ್. ಗುಜರಾತ್ ಗಿರ್ ಅರಣ್ಯ ಪ್ರದೇಶ ಇರೋದೇ ಸಿಂಹಗಳಿಗಾಗಿ. ಯಥೇಚ್ಛವಾಗಿ ಸಿಂಹಗಳಿದಾವೆ. ಅಂತ ಅರಣ್ಯ ಪ್ರದೇಶದಲ್ಲಿ ವಾಸುವಂತ ತಳಿ ಇದು. ಇದು ಎಷ್ಟೇ ಮಳೆ ಬರ್ಲಿ ಅಥವಾ ಎಂತ ಬರಗಾಲ ಬರ್ಲಿ ಎಲ್ಲದಕ್ಕೂ ಹೊಂದ್ಕೊಂಡಂತ ಎಮ್ಮೆ ಇದು. ಮತ್ತೆ ಅಲ್ಲಿ ಮಳೆ ವಿಪರೀತ ಮಳೆ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಅಲ್ಲೂ 45-46 ಡಿಗ್ರಿ ಗುಜರಾತ್ ಅಲ್ಲಿ ರೀಚ್ ಆಗತ್ತೆ. ಮತ್ತೆ ಚಳಿ ಅಂದ್ರೆ ಅಲ್ಲೊಂದು 15-18 ಡಿಗ್ರಿ ಇರುತ್ತೆ. ಆದ್ರಿಂದ ಆ ಒಂದು ಪ್ರದೇಶಕ್ಕೆ ಹೊಂದ್ಕೊಳೋದ್ರಿಂದ ನಮ್ಮ ಭಾಗದಲ್ಲೂ ಆರಾಮಾಗಿ ಇದನ್ನ ಸಾಕ್ಬೋದು. ಈ ಒಂದು ತಳಿ ನನ್ನ ಹತ್ರ ಈಗ ಒಂದು 13 ವರ್ಷಗಳಿಂದ ಇದೆ. 13 ವರ್ಷದಿಂದ ಒಂದು ನಮ್ಮ ಫಾರಮಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ಇದು ಒಳ್ಳೆ ನಮ್ಮ ರೈತರಿಗೆ ಮತ್ತೆ ಹೈನುಗಾರಿಕೆ ಮಾಡ್ಲಿಕ್ಕೆ ನಾವು ಲಾಭದಾಯಕ ಏನಾದ್ರು ಮಾಡ್ಬೇಕು ಅಂದ್ರೆ ಈ ತರ ಒಂದು ಜಾಫ್ರಾಬಾದಿ ಎಮ್ಮೆ ಸಾಕಿದ್ರೇನೆ ನಮ್ಗೆ ಲಾಭದಾಯಕ. ಎಷ್ಟು ಹಾಲು ಕೊಡುತ್ತೆ ಸರ್ ಇದು? ನನ್ನ ಹತ್ರ ಈಗ ಪ್ರೆಸೆಂಟ್ 25 ಲೀಟರ್ ಹಾಲಿದೆ. 25 ಲೀಟರ್ ಒಂದು ದಿನಕ್ಕೆ? ಬೆಳಗ್ಗೆ 13 ಲೀಟರ್, ಸಂಜೆ 12 ಲೀಟರ್ ಕರಿತಾ ಇದೀವಿ. ಆಲ್ರೆಡಿ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕರಿತಾ ಇದೆ. ಈ ಒಂದು ತಳಿ ಏನ್ ವಿಶೇಷ ಅಂದ್ರೆ 1 ವರ್ಷ ತನಕ ಕಂಟಿನ್ಯೂಸ್ ಆಗಿ ಹಾಲು ಕೊಡುತ್ತೆ. ಅದ್ರಲ್ಲೂ 6ರಿಂದ 7 ತಿಂಗಳು ಅಂದ್ರೆ ಅದು ಹೀಟಿಗೆ ಬರೋ ತನಕ, ಗರ್ಭಾವಸ್ಥೆಗೆ ಬರೋ ತನಕ ಒಂದೇ ಸಮ ಅದೇನ್ ಕರು ಹಾಕಿದಾಗ ಒಂದು 15 ದಿನ ಆದ್ಮೇಲೆ ಒಂದು ಪೀರಿಯಡ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಗಿಣ್ಣಾಲ್ ಹಾಕಿದಾಗ ಒಂದು 5 ಲೀಟರ್ 6 ಲೀಟರ್ ಇರುತ್ತೆ. ಹೋಗ್ತಾ ರೈಸ್ ಆಗಿ ಎಮ್ಮೆಗಳು ಹಾಲು ಪಿಕಪ್ ಆಗೋದು 20 ದಿನದ ಮೇಲೆ. ಆ 20ರಿಂದ 1 ತಿಂಗಳಲ್ಲಿ ಏನ್ ಹಾಲು ಪೀಕ್ ಹೋಗಿ ರಿಸಲ್ಟ್ ಮುಟ್ಟಿರುತ್ತೆ, ಆ ಒಂದು ಕಂಟಿನ್ಯೂಸ್ ಆಗಿ 6ರಿಂದ 7 ತಿಂಗಳು ಅಂದ್ರೆ ಅದೊಂದು 7 ತಿಂಗಳು, ಇದೊಂದು 1 ತಿಂಗಳು, ಅಲ್ಲಿ 8 ತಿಂಗಳು ಒಂದೇ ಸಮ ಹಾಲು ಬಂದಿರುತ್ತೆ. ಅಂತ ಒಂದು ಸ್ಪೆಷಲ್ ತಳಿ. ಮತ್ ನೀವು ತಿರ್ಗಿ ಹೀಟ್ಗೆ ಕ್ರಾಸಿಂಗ್ ಆದ್ಮೇಲೆ ನಂತರ ಇನ್ನೊಂದು 5-6 ತಿಂಗಳು ಕೊಡುತ್ತೆ. ಅವಾಗ 1 ವರ್ಷ ಮೇಲೆ ಕ್ರಾಸ್ ಆಗಿರುತ್ತೆ. ಅದರಿಂದ ರೈತರಿಗೆ ಇದು ಬಹಳ ಅನುಕೂಲ. ಮತ್ತೆ ಫ್ಯಾಟ್ ಬಂದಿದ್ದು ಮಿನಿಮಮ್ 7ರಿಂದ 8.5 ಗಂಟೆ ಫ್ಯಾಟ್ ಬರುತ್ತೆ. ಫ್ಯಾಟು ಚೆನ್ನಾಗಿದೆ. ಎಮ್ಮೆಗಳಲ್ಲಿ ಯಥೇಚ್ಛವಾಗಿ ಫ್ಯಾಟ್ ಬರುವಂತ ಯಾವ್ದಾದ್ರು ಎಮ್ಮೆ ಇದ್ರೆ ಜಾಫ್ರಾಬಾದಿ ತಳಿ ಒಂದೇ. ಹಾಲನ್ನು ಜಾಸ್ತಿ ಕೊಡುತ್ತೆ, ಫ್ಯಾಟು ಜಾಸ್ತಿ. ಮತ್ತೆ ಇನ್ನೊಂದು ಇದು ಪಡ್ಡೆಗೆ ಲೀಟ್ ಬರೋದು 2.5 ವರ್ಷಕ್ಕೆ ಹೀಟಿಗೆ ಬರ್ತವೆ. ಕರು ಹಾಕೋ ಅಷ್ಟೊತ್ತಿಗೆ ಒಂದು 35 ತಿಂಗಳು 36 ತಿಂಗಳು 3.25 ವರ್ಷ ಆಗಿರುತ್ತೆ. ಇದ್ರ ಲೈಫ್ ಒಂದು 20ರಿಂದ 22 ವರ್ಷ ಎಮ್ಮೆಗಳು ಇರ್ತವೆ. ಆ ಒಂದು ಲೈಫ್ ಪೀರಿಯಡ್ ಅಲ್ಲಿ ಒಂದು 12ರಿಂದ 13 ಗಂಟೆ ಕರುಗಳು ಹಾಕೋಷ್ಟು ಕೆಪಾಸಿಟಿ ಒಂದು ತಳಿಗಿದೆ. ಯಾಕಂದ್ರೆ ನಿಮ್ಗೆ 1.5 ವರ್ಷಕ್ಕೆ ಒಂದು ಕರು ಹಾಕತ್ತಿದೆ. ಈಗ ಒಂದ್ಸತಿ ಕರು 3 ವರ್ಷಕ್ಕೆ ಹಾಕಿದ್ರೆ ಆಮೇಲೆ 1.5 ಅಂದ್ರೆ ನಿಮ್ ಕನಿಷ್ಠ ಅಂದ್ರೆ ಒಂದು 14-15 ಕರು ಕೊಡ್ತವೆ. ಅಂತ ಒಂದು ದೇಸಿ ಎಮ್ಮೆಗಳು ಎಂತ ಹವಾಮಾನಕ್ಕೆ ಸಾಕ್ಬೇಕಾದ್ರೂ ಸಾಕ್ಬೋದು. ಇದೇನು ಉತ್ತರ ಕರ್ನಾಟಕ ಭಾಗದವ್ರಿಗಂತೂ ಈಗ ಸಿಕ್ಬಿಟ್ರೆ ಅವ್ರಿಗೆ ಹಬ್ಬ. ಯಾಕಂದ್ರೆ ಗುಜರಾತ್ ಅಲ್ಲಿ ಸಣ್ಣದು ನಮ್ದೇನು ಜೋಳದ ರೊಟ್ಟಿ ತಡ್ತೀವಲ್ಲ, ಆ ಒಂದು ಜೋಳದ ಉಳ್ಳೇನೆ ಅಲ್ಲಿ ಅವ್ರು ಈ ಹಸುಗಳಿಗೆ ಆಹಾರವಾಗಿ ಕೊಡೋದು. ಮತ್ತೆ ಈ ಕಡಲೆದು ಕುಣಿಕೆ ಅಂತಾರೆ, ಏನೋ ನಾವು ಕಡಲೆಕಾಯಿ ಕಿತ್ತಿರೋದ್ ಮೇಲೆ ಕಾಯೆಲ್ಲ ಬಿಡಿಸ್ಕೊಂಡ್ಮೇಲೆ ಮೇಲೆ ಚಿಪ್ಪೆ ಇರತ್ತಲ್ಲ, ಹಸಿದು ಒಣಗಿ ಹಸಿ ಹುಲ್ಲು ಅದು ಡ್ರೈ ಆಗ್ಬಿಡತ್ತೆ. ಆ ಒಂದು ಮೆದೆ ಹಾಕೊಂಡು ಅದೊಂದು ಕೊಡ್ತಾರೆ. ಅವೆರಡು ಬಿಟ್ರೆ ಅದ್ರ ಜೊತೆಗೆ ಹತ್ತಿ ಹಿಂಡಿ ಇವು 3 ಕೊಟ್ಬಿಟ್ರೆ ಎಮ್ಮೆಗಳಿಗೆ ಡೈಲಿ ನಮ್ಮ ಮದುವೆ ಊಟ ಇದ್ದಂಗೆ ಅವಕ್ಕೆ. ಅಲ್ಲಿಂದ ಏನ್ ಬೆಳಿತಾರ ಅದೇ ಆಹಾರ ಪದಾರ್ಥ ಇಲ್ಲಿ ಕೊಟ್ರೆ ಕೆಲವ್ರು ಹೇಳ್ತಾರ ಅಲ್ಲಿ ಹಾಲು ಕರಿತಾವೆ, ಇಲ್ಲಿ ಬಂದ್ಮೇಲೆ ಹಾಲು ಕರಿಯಲ್ಲ ಅಂತ. ಯಾಕೆಂದ್ರೆ ರೈತರಿಗೆಲ್ಲ ಮೋಸ ಮಾಡ್ತಾರೆ. ಅಲ್ಲಿ ಹಾಲು ಕರಿ ಎಮ್ಮೆ ಅವ್ರಿಗೆ ಇಲ್ಲಿ ಕಳ್ಸಿಕೊಟ್ಟಿರಲ್ಲ ಅವರು. ಮತ್ತೆ ಆನ್ಲೈನ್ ಅಲ್ಲಿ ದುಡ್ಡು ಹಾಕಿದ್ರೆ ಆ ದುಡ್ಡಿಗೆ ಅವ್ರು ಮೋಸ ಮಾಡ್ತಾರೆ.
ಆದ್ರಿಂದ ಇದನ್ನ ತಗೊಬೇಕಾದ್ರೆ ಕರೆಕ್ಟಾಗಿ ಇದನ್ನ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರು, ಮತ್ತೆ ನೀವು ಹೋಗಿ ಅದನ್ನ ಬೆಳಗ್ಗೆ ಸಂಜೆ 2 ಟ್ರಿಪ್ ಹಾಲು ನೋಡಿ, ಕೆಲವ್ರೇನೋ ಹಾಲು ಇಳಿಸ್ಕೊಂಡು 1 ಟ್ರಿಪ್ ಕರೆದ್ಬಿಟ್ಟು ನಿಮ್ಗೆ ಹಾಲು ತೋರಿಸ್ಬೋದು. ಬೆಳಗ್ಗೆ ಸಂಜೆ 2 ಟ್ರಿಪ್ ನೋಡಿ, ಅರ್ಧ ಲೀಟರ್ ಡಿಫ್ರೆನ್ಸ್ ಅಲ್ಲಿ ಇದ್ರೆ ಹಾಲು ಪಕ್ಕ. ಬೆಳಗ್ಗೆ 10 ಲೀಟರ್ ಕರ್ ಸಂಜೆ 9:30 ಕರೆದಿದೆ ಅಂದ್ರೆ ಅದು ಸೆಲೆಕ್ಟೆಡ್ ಮಾಡ್ಕೊಬೋದು. ನಿಮ್ಗೇನಾರು ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು, ನಾವಿನ್ನ ಜಾಫ್ರಾಬಾದಿ ತಳಿ ಯಾವ ರೀತಿ ತಗೊಬೇಕು, ಎಲ್ಲಿ ಸಿಗ್ಬೇಕು ಅನ್ನೋದೆಲ್ಲ ಬೇಕಾದ್ರೆ ಬಂದು ನಮ್ಮ ಫಾರಮಲ್ಲಿ ನೋಡ್ಬೋದು ನೀವು. ಉಚಿತವಾಗಿ ನಾವು ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀವಿ. ಎಷ್ಟು ಹಾಲು ಕರೀತಾರೆ ಅಂತ ಬಂದು ನೀವೇ ನೇರವಾಗಿ ಲೈವ್ ನೋಡ್ಬೋದು. ಸರ್ ಈಗ 4-5 ಎಮ್ಮೆ ಆಗಲಿ ಹೆಚ್ಚ ಸಾಕಬೋದ್ರು, ಇದನ್ನ ಒಂದು ಸಾಕಿದ್ರೆ ಸಾಕು ಅನ್ಸ್ಬಿಡುತ್ತೆ. ಹೌದು ಸರ್, ಈಗ ನೀವು 4-5 HF ಬೇಡ. ಈಗ ಇದೇ ಥರ ಮಾಮೂಲಿ ನಮ್ಮ ಕಡೆ ಉತ್ತರ ಕರ್ನಾಟಕದೆಲ್ಲ ಜವಾರಿ ಎಮ್ಮೆ ಅಂತಾರೆ, ನಮ್ಮ ಕಡೆ ಎಲ್ಲ ಲೋಕಲಲ್ಲಿ ನಾಟಿ ಎಮ್ಮೆ ಅಂತಾರೆ. ನಾಟಿ ಎಮ್ಮೆ 1.5-2 ಲೀಟರ್ ಕರಿಯುತ್ತೆ. ನೀವು 5 ಎಮ್ಮೆ ಸಾಕೊಂಡ್ರೆ ಎಷ್ಟು ಬಂತು ಸರ್ ಹಾಲು? 7-8 ಲೀಟರ್ ರೀಚ್ ಆಗಲ್ಲ. ಹೌದು ಸರ್. 5 ಎಮ್ಮೆ ಸಾಕೋ ಬದಲು ಇಂಥದ್ದು 1 ಎಮ್ಮೆ ಸಾಕಿ ಮನೆಗೆ. ನಮ್ಮ ಮನೆ ನಿಟ್ ಸಾಕತ್ತೆ. ಹೌದೌದೌದು. ದಿನಕ್ಕೆ 20 ಲೀಟರ್ ಹಾಲು ಕರೆದ್ರೆ ಲೀಟರ್ 60 ರೂಪಾಯಿ ಅಂದ್ರೆ ನಿಮ್ಗೆ 1200 ರೂಪಾಯಿ ಆಯ್ತು. ನಾವು ಸಿಟಿನಲ್ಲಿ ಇರೋದ್ರಿಂದ ನಾವು ಇನ್ನು 120 ರೂಪಾಯಿಗೆ ಮಾರಾಟ ಮಾಡ್ತಾ ಇದೀವಿ. ನಾನು ಪೂರ್ತಿ ತೀರಾ ಕಡಿಮೆ ಆಗಂದ್ರು ಹೇಳ್ತಾರದು, ಆ ಬೆಲೆಗೆ ಮಾರಾಟ ಮಾಡ್ರು 1200 ರೂಪಾಯಿ ಆಯ್ತು. 400 ರೂಪಾಯಿ ಖರ್ಚು ಹೋದ್ರು ನಿಮ್ಗೆ 800 ರೂಪಾಯಿ ಲಾಭ ಇದೆ. ಆದ್ರಿಂದ ಈ ಲಾಭ ಬರೋದು ಯಾಕೆ ಸಾಕ್ಬೋದು ಸರ್? ದಿನಕ್ಕೆ ನಾನು ನಿಮ್ಗೆ 800 ರೂಪಾಯಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 24,000 ಆಯ್ತು ಪ್ರಾಫಿಟ್ ಒಂದ್ ತಿಂಗಳಿಗೆ. ಅಂದ್ರೆ ನಾವು ಒಂದು ಉದ್ಯೋಗಕ್ಕೆ ಹೋಗಿ ಎಲ್ಲೋ ಯಾರ ಹತ್ರ ನಾವು ಕೈ ಕಟ್ಕೊಂಡು ಕೆಲಸ ಮಾಡಬಹುದು. ಈ ತರ ಎಮ್ಮೆಗಳು ಒಂದ್ 2 ಎಮ್ಮೆ ಇಟ್ಕೊಳ್ಳೋಣ ಬಿಡಿ, 20,000 40,000 ಸಂಬಳ ಆಯ್ತು. 2 ಎಮ್ಮೆ ಇದ್ರೆ ಆರಾಮಾಗಿ ಮನೇಲಿ ಒಬ್ನೇ ಕೆಲಸ ಮಾಡ್ಬೋದು. ನಾವ್ ಯಾರೋ ಹೋಗಿ ಅವ್ನು ಹಳ್ಳಿ ಟೈಮ್ಗೆ ಕೆಲಸ ಬಿಟ್ಟು ಓಡೋಗ್ಬೇಕು, ಅವ್ರು ಹೇಳ್ದಂಗೆಲ್ಲ ಮಾಡ್ಬೇಕು. ರೈತರಾಗಿರೋರು ನಾವು ಹಳ್ಳಿ ಬಿಟ್ಟು ಸಿಟಿಗೆ ಯಾಕೆ ಹೋಗ್ಬೇಕು? ನಮ್ಮ ಮನೇಲಿ ಇರೋ ಹತ್ರ ಆರಾಮಾಗಿ ಇಂಥ 2 ಎಮ್ಮೆ ಕಟ್ಕೊಳ್ಳೋಣ. ಸಾಲನ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಬೆಲೆ ಜಾಸ್ತಿ ಆಗತ್ತೆ. ಹಂಗಂದ್ಬಿಟ್ಟು ನಾವು ಹಿಂದೆ ಜರಿಯಕ್ಕಾಗಲ್ಲ. ಇದ್ರ ಬಗ್ಗೆನು ಲೋಕಲಲ್ಲೆಲ್ಲ ಬ್ಯಾಂಕ್ಗಳಲ್ಲಿ ಇವತ್ತೆಲ್ಲ ಲೋನ್ಗಳು ಸಿಗ್ತವೆ, ಹಲವಾರು ಸಬ್ಸಿಡಿಗಳು ಸಹ ಇದಾವೆ, ಸ್ಕೀಮ್ಗಳಿದಾವೆ. ಬಟ್ ಅವೆಲ್ಲ ವಿಚಾರಿಸ್ಕೊಬೇಕು. ಅಂದ್ರೆ ಈ ತರ ಎಮ್ಮೆಗಳು ಸಾಕೋದ್ರಿಂದ ಲಾಭದಾಯ ಇದೆ. ಈಗ ನೀವು HF ಸಾಕ್ಬಿಟ್ರೆ ಯಾವಾಗಲೂ ಮಿಲ್ಕ್ ಫೀವರು, ಮತ್ತೆ ಅದಕ್ಕೆ ಯಾವಾಗಲೂ ಹೈಟೆಕ್ ಜಾಗ ಬೇಕು, ಮ್ಯಾಟ್ ಬೇಕು, ಫ್ಯಾನ್ ಬೇಕು, ಯಥೇಚ್ಛವಾಗಿ ಆಹಾರ ಬೇಕು, ಮತ್ತೆ ಯಥೇಚ್ಛವಾಗಿ ಫೀಡ್ಸ್ ಕೊಡಬೇಕು. ಯಾವಾಗ್ಲೂ ಕಾಯಿಲೆ ಬರ್ತಾ ಇರ್ತಾರೆ, ಯಾವಾಗ್ಲೂ ಕೆಚ್ಚಲ್ ಬಾವು, ನಾನಾ ಒಂದು ಕಾಯಿಲೆಗಳದು. ಅದಿಟ್ರೆ ಮನೆಯಲ್ಲಿ ನೀವು ಒಂದು ಮೆಡಿಸಿನ್ ಒಂದು ಇದೇ ಇಟ್ಕೊಂಡ್ಬಿಡ್ಬೇಕು. ಮಿನಿಮಮ್ ಮೆಡಿಕಲ್ ಸ್ಟೋರ್ ಮಿನಿಮೈಸ್ ಮಾಡಿ ಒಂದು ಇಟ್ಕೊಬೇಕು. ಈ ತರ ತಳಿ ಇದ್ರೆ ನಿಮ್ಗೆ ಕಾಯಿಲೆ ಬರಲ್ಲ. ಎಮ್ಮೆಗಳಿಗೆ ಕಾಯಿಲೆ ಬರೋದು ಬಹಳ ಅಪರೂಪದಲ್ಲಿ ಅಪರೂಪ. ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಎಂತ ಹವಾಮಾನಕ್ಕೆ ಬೇಕಾದ್ರೂ ಹೊಂದ್ಕೊಂಡು ಹೋಗುವಂತ ಕೆಪಾಸಿಟಿ ಎಮ್ಮೆಗಳಿಗಿದೆ. ಆದ್ರಿಂದ ರೈತರು ಈ ರೀತಿ ಎಮ್ಮೆ ಸಾಕ್ಬೇಕು ಅಂತ ನನ್ನ ಸಲಹೆ ಸರ್. ಸರ್ ಈಗ ರೈತರಿಗೆ ಬೇಕಂದ್ರೆ ಕೊಡ್ತೀರಾ ಎಮ್ಮೆ ಇದು? ಸರ್ ನಂದು ಈ ಎಮ್ಮೆ ಸುಮಾರು ಜನ ಬಂದು ಕೇಳಿದ್ರು, ನಾನು ಕೊಡಲ್ಲ. ನಮ್ಮ ಫಾರಮಲ್ಲಿ ಇರೋದು ನಾನು ಯಾವತ್ತೂ ಮಾರಾಟ ಮಾಡ್ತಾ ಇಲ್ಲ. ನಾನು ಮುಂಚೆಯಿಂದಾನು ಅದೇ ಹೇಳ್ತಿರೋದು, ಬನ್ನಿ ನೇರವಾಗಿ ರೈತರು ಬನ್ನಿ, ನಮ್ಮ ಫಾರಮಲ್ಲಿ ನೋಡಿ ಯಾವ ರೀತಿ ಎಮ್ಮೆ ಇದೆ, ಯಾವ ರೀತಿ ಹಾಲು ಕೊಡುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳಿ. ನಿಮ್ಗೆ ಆಗು ಬೇಕು ಅಂದ್ರೆ ನಾನು ತಂದಿದ್ದೀನಲ್ಲ, ನೀವು ಅಕಸ್ಮಾತ್ ನಾನೇ ಬರ್ತೀನಿ ಸರ್ ನೀವು ಕರ್ಕೊಂಡೋಗಿ ಕೊಡ್ಸಿ ಅಂದ್ರೆ ನಾನು ಕರ್ಕೊಂಡೋಗಿ ಕೊಡ್ತೀನಿ. ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ, ನೀವು ಇಷ್ಟೊಂದೆಲ್ಲ ಹಸುಗಳು ಸಾಕಿದ್ದೀರಾ, ನೀವೇನು ಮೋಸ ಮಾಡಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ, ತಂದು ಕೊಡಿ, ನೀವು ಹಾಲು ಗ್ಯಾರಂಟಿ ಕೊಡಿ ಅಂದ್ರೂ ಬೇಕಾದ್ರೂ ನಾನು ತರಿಸ್ಕೊಡ್ತೀನಿ. ಇದೇ ಥರನೇ 100%. ಬಟ್ ಈ ಸೈಜು ಈ ಒಂದು ಗಾತ್ರದಲ್ಲಿ ಪಂಚಕಲ್ಯಾಣಿ ಸಿಗ್ತಾ ಇಲ್ಲ. ಇವತ್ತು ನಾನು ಮೊನ್ನೆಲ್ಲ ಪ್ರವಾಸ ಮಾಡಿ ಸುಮಾರು ಒಂದು 2-3 ಸತಿ ಪ್ರವಾಸ ಮಾಡಿದೆ. ಈ ಒಂದು ಗಾತ್ರದಲ್ಲಿ ಸಿಗ್ತಾ ಇಲ್ಲ. ಹಾಲು ಇಳುವರಿ ಬೇಕಾದ್ರೆ ಕನಿಷ್ಠ ಅಂದ್ರೆ ಒಂದು ಟೈಮ್ಗೆ ಒಂದು 10 ಲೀಟರ್ ಕೊಡುವಂತ ಗ್ಯಾರಂಟಿ ಇರುವಂತ ಎಮ್ಮೆ ಕೊಡ್ಸೋದು ನನ್ನ ಕೆಪಾಸಿಟಿ ಇದೆ. ಯಾಕಂದ್ರೆ ನಾನು ಹೋದ್ರೆ ಒಂದು ಫಾರಮ್ ಅಲ್ಲಿ 50 ಎಮ್ಮೆ 100 ಎಮ್ಮೆ ಇದ್ರೆ ಅದ್ರಲ್ಲಿ ಒಂದೇ ಸೆಲೆಕ್ಟೆಡ್ ಮಾಡಬೇಕು. ಕೆಲವೊಂದು ಫಾರಮ್ಗಳಲ್ಲಿ ನಾನು ಸೆಲೆಕ್ಷನ್ ಕೂಡ ಆಗಲ್ಲ, ಯಾಕಂದ್ರೆ ಆ ರೀತಿ ಸೆಲೆಕ್ಷನ್ ಮಾಡ್ತೀನಿ ನಾನು. ಏನ್ ಸರ್ ಏನಕ್ಕೆ ನೀವು ಅಷ್ಟೊಂದು 100 ಎಮ್ಮೆ ಇದ್ರು ಒಂದು ಇಲ್ಲ 2 ಮಾಡ್ತೀನಿ ಅಂತ ಹೇಳಿದ್ರಲ್ಲ? ಹೌದು ಸರ್. ಏನ್ ನೋಡ್ತೀರಿ ಸರ್? ಎಲ್ಲಾ ಜಾಫ್ರಾಬಾದಿ ಎಮ್ಮೆಗಳು ಎಲ್ಲ 20 ಲೀಟರ್ ಕರಿಯಲ್ಲ ಸರ್. ನಾವು ಎಲ್ಲಾ ಎಮ್ಮೆಗಳನ್ನು ಸೆಲೆಕ್ಟ್ ಮಾಡಬಾರ್ದು. ಯಾವ್ ಚೆನ್ನಾಗಿ ಹಾಲು ಕರಿಯತ್ತೆ, ಹಾಲು ಕರ್ದ್ ನೋಡ್ಬೇಕು ಅದ್ರ ಗುಣ ಇದೆಯಾ, ಮತ್ತ ಸಾಧು ಇದೆಯಾ, ಮತ್ತ ಹಾಲು ಕರಿಯಕ್ 4 ತೊಟ್ಟು ಒಂದೇ ಲೆವೆಲ್ ಇದೆಯಾ, ಅದ್ರದ್ದೇ ಗುಣಲಕ್ಷಣಗಳಿರುತ್ತೆ. ಅದೆಲ್ಲ ತಿಳ್ಕೊಂಡು ನಾವು ಸೆಲೆಕ್ಟೆಡ್ ಮಾಡ್ಬೇಕು. ಸುಮ್ನೆ ನಾವು ಸಿಕ್ತು ಅಂತ ತಗೊಂಬಂದ್ರೆ ರೈತರು ಲಾಸ್ ಆಗ್ತಾರೆ. ಮತ್ತೆ ತಿರ್ಗಿ ಆನ್ಲೈನ್ ಅಲ್ಲೇ ಯಾರೋ ಸುಮ್ನೆ ಲಕ್ಷ ರೂಪಾಯಿಗೆ ಹಚ್ತಾರೆ ಅಂತ ಹೇಳ್ತಾರೆ. ನೀವು ಉದಾಹರಣೆಗೆ ಮೊನ್ನೆ ನಮ್ಮ ಫಿಲಂ ಡೈರೆಕ್ಟರ್ ಇದಾರೆ ಪಾಪ ಪ್ರೇಮ್ ಸರ್, ಅವ್ರಿಗೆ 5 ಲಕ್ಷ ರೂಪಾಯಿ ದುಡ್ಡು ಹಾಕ್ಸ್ಕೊಂಡು 2 ಎಮ್ಮೆ ಇದುವರೆಗೂ ಬಂದಿಲ್ಲ. ಆನ್ಲೈನ್ ಅಲ್ಲಿ ತೋರಿಸ್ತಾರೆ, 50,000 ಫಸ್ಟ್ ಅಕೌಂಟ್ ಹಾಕ್ಸ್ಕೊಂತಾರೆ, ತಿರ್ಗಿ ಗಾಡಿಗೆ ಹಚ್ತಾ ಇದೀವಿ ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಬ್ಯಾಲೆನ್ಸ್ ದುಡ್ಡು ಹಾಕಿ ಅಂತಾರೆ. ಇನ್ನು ದುಡ್ಡು ಹಾಕ್ಸ್ಕೊಂಡು ಆಮೇಲೆ ಅವ್ರ ನಂಬರ್ ಸ್ವಿಚ್ ಆಫ್. ಆದ್ರಿಂದ ನಾವು ರೈತರಿಗೆ ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ನೀವು ಯಾರೇ ತಗೊಬೇಕಾರೆ ನನ್ನ ಹತ್ರನೇ ತಗೊಳ್ಳಿ ನಾನು ಹೇಳ್ತಾ ಇಲ್ಲ. ನಿಮ್ಗೆ ನಂಬಿಕಸ್ತ್ರ ಇರಬೇಕು, ನಿಮ್ಮ ಹಣದ ಗ್ಯಾರಂಟಿ ಇರಬೇಕು. ನೀವು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಟ್ಟು ಹಾಲು ಕರೀಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ತೋರ್ಸೋದೇ ಒಂದ್ ಎಮ್ಮೆ, ಬೇರೆ ಎಮ್ಮೆ ಒಂದ್ ಬರುತ್ತೆ. ಮತ್ತೆ ಯಾರು 10 ಲೀಟರ್ ಎಮ್ಮೆ ಕೊಡಕ್ ಯಾರು ಸಾಧ್ಯ ಇಲ್ಲ. ಸುಮ್ನೆ ನಿಮ್ಗೆ 1.5 ಲಕ್ಷದಲ್ಲಿ ಕೊಡ್ತೀನಿ 2 ಲಕ್ಷದಲ್ಲಿ ಕೊಡ್ತೀನಿ ಅಂತಿರಲ್ಲ. ಗುಜರಾತ್ ಅಲ್ಲೇ 2.5 ಲಕ್ಷ
ಲಕ್ಷ ಮೇಲೆ ಇದೆ ಇವತ್ತು ಎಮ್ಮೆಗಳು. ಓ ಹಾಂ ನಾನು ಒಂದು ತಿಂಗಳಿಂದ ಪ್ರವಾಸ ಹೋಗಿದ್ದೆ. ಹಾಂ ನಾನು ಕೇಳಿದ್ರೆ 3 ಲಕ್ಷ 3.25 ಲಕ್ಷ ಕೇಳಿದ್ರು. ನಾನು ಅವಾಗ ತಂದಾಗ ನಮ್ಮ ಜಾಫ್ರಾಬಾದಿ ಎಮ್ಮೆ ಇನ್ನೊಂದು ಎಮ್ಮೆ ಇದೆ ಆ ಕಡೆ ಹಾಲು ಕರಿಯ ತೋರಿಸ್ತೀನಿ. ಹಾಂ 2,60,000 ಆಗಿನ 2 ವರ್ಷದಿಂದನೇ ದುಡ್ಡು ಕೊಟ್ಟು ತಗೊಂಡ್ಬಂದಿದ್ದು. ಈಗೆಲ್ಲ 3 ಲಕ್ಷದ ಮೇಲೆ ಹೋಗ್ಬಿಟ್ಟಿದೆ. ಓಕೆ ಯಾಕೆಂದ್ರೆ ನಾವು ಸೆಲೆಕ್ಷನ್ ಮಾಡೋದು 100 ಎಮ್ಮೆನಲ್ಲಿ 50 ಎಮ್ಮೆಗಳಲ್ಲಿ ಯಾವುದು ಟಾಪ್ ಆಗಿದೆ ಅದನ್ನ ಮಾತ್ರ. ಓಕೆ ಓಕೆ ಈಗ ನಿಮ್ಮಲ್ಲೇ ಒಂದು 50 ಕುರಿ ಸಾಕಿರ್ತೀರಾ, ತುಂಬಾ ಒಂದು ಚೆನ್ನಾಗಿರುತ್ತೆ. ಬಿತ್ತನೆ ವರಿನೋ ಯಾವುದೋ ಒಂದು ಅನ್ಕೊಳ್ಳಿ ನಿಮ್ದ್ರಲ್ಲಿ. ನಾನು ಅದನ್ನ ಕೇಳಿದ್ರೆ ಹೋಗಿ ನೀವು ಎಷ್ಟು ಬೆಲೆ ಕೊಡ್ತೀರಾ ಅದನ್ನ? ಅದ ಎಷ್ಟು ಹೇಳಿ ಹೇಳ್ತೀವಿ ತಗೋಬಾರ್ದು ಅಂತಾನೆ ಅದೇನ್ ಹೇಳ್ತೀವಿ. ತಗೊಂಬಾರ್ದು ಅಂತಾನೆ ನೀವ್ ಹೇಳ್ತೀರಾ. ಕೆಲವು ದುಡ್ಡು ಕೊಟ್ರು ಕೊಡಲ್ಲ. ಹೌದು ಸರ್. ಅಂತದನ್ನ ನಾನು ಸೆಲೆಕ್ಷನ್ ಮಾಡೋದು. ಹೌದು. ನೀವು ಬರ್ಲಿ ಬಿಡ್ಲಿ ನನಗೆ ಅಂದ್ಬಿಟ್ಟೆ ನಾನು ತಗೊಳೋದು. ಸರ್ ಏನಕ್ಕೆ ಅಂದ್ರೆ ಜಾಸ್ತಿ ಹೇಳ್ತಾರಂದ್ರೆ ಹೌದು ಸರ್. ಅದು ಅಷ್ಟು ಕ್ವಾಲಿಟಿ ಆಗಿರುತ್ತೆ, ಹಂಗಾಗಿ ಪ್ರೈಸ್ ಜಾಸ್ತಿ. ಇಟ್ಬಿಟ್ಟು ಹೋಗ್ಬಿಡ್ಲಪ್ಪ ಇವರು ಕೇಳೋದು ಅಂತಾನೆ ಹೇಳ್ತಾರೆ. ನಂದು ಅದೊಂದು ಸ್ಪೆಷಲ್. ಮತ್ತೆ ಇನ್ನೊಂದು, ನೀವು ಬಂದ್ಬಿಟ್ರೆ ಅಷ್ಟೇ, ನೀವು ಬರೋ ಹೋದ್ರು ಅಷ್ಟೇ. ನನ್ನ ಸ್ವಂತ ನನಗೆ ಯಾವ ರೀತಿ ನನ್ನ ಮನೆಗೆ ಯಾವ ರೀತಿ ಫಾರಮ್ಗೆ ಅಂತ ಎಮ್ಮೆ ತರ್ತೀನೋ ನನ್ನ ಮೇಲೆ ನಂಬಿಕೆ ಇಟ್ಟು ಆರ್ಡರ್ ಕೊಟ್ಟಿರೋ ನಾನು ಅದೇ ರೀತಿನೇ ತಗೊಂಬರೋದು. ಖುದ್ದಾಗ ಅವ್ರು ಎಷ್ಟೇ ಸೆಲೆಕ್ಷನ್ ಮಾಡ್ಲಿ ಒಂದಿನ ನಾನು ಹೋಗ್ತೀನಿ ಲಾಸ್ಟ್ಗೆ ಹೋಗಿ ಅದ್ ಮಲೆ ಎಲ್ಲ ಹಾಲು ಕರಿಯತ್ತಿಲ್ಲ ಎಲ್ಲ ಚೆಕ್ ಮಾಡ್ತೀನಿ. ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇನೆ ಗಾಡಿ ಲೋಡ್ ಮಾಡಿಸೋದು. ಇಲ್ದಿರ ರಿಜೆಕ್ಟ್ ಮಾಡ್ತೀನಿ. ಓಕೆ ಅದೊಂದು ವಿಶೇಷ ನನ್ನ ಹತ್ರ. ಜಾಫ್ರಾಬಾದಿ ಪ್ಯೂರ್ ಎಮ್ಮೆ ಬಲರಾಮ ಅಂತ ಇಟ್ಟಿದ್ದೀನಿ. ಇದು ನಮ್ಮ GKVK ಎಕ್ಸಿಬಿಷನ್ ತಗೊಂಡೋಗಿ ಬಂದ್ಮೇಲೆ ಒಂದು 15 ದಿನ ಮೇವು ನೀರು ತಿನ್ನೋದು ಬಿಟ್ಬಿಟ್ಟಿತ್ತು. ಯಾಕೆ ಸರ್? ಜನಗಳೆಲ್ಲ ದಿಷ್ಟಿ ಅಂತ ಇರ್ತಾರೆ ಪಾಪ. ಅದಕ್ಕೆ ಅಲ್ಲಿ ಜನ ನೋಡಿ ನೋಡಿ ಏನಾಯ್ತು, ಒಂದು 15 ದಿನ ಟ್ರಾವೆಲ್ ಮಾಡಿ ಅದು ಇದು ಸ್ವಲ್ಪ ಸುಸ್ತಾಗಿ ತಿಂದಿರ್ಲಿಲ್ಲ. ಈಗ ಆರಾಮಾಗಿ ತಿನ್ನಕ್ ರೆಡಿ ಆಗಿದ್ದಾನೆ ಬಲರಾಮ್ನು. ಇದು ಕೊಂಬು ನೋಡ್ಬೋದು. ನಾನು ಅವಲಿಂದ ನಿಮ್ಗೆ ಹೇಳ್ತಾ ಇದ್ದೆ, ಸಿಮ್ಮುಗಳ ವಿರುದ್ಧ ಹೋರಾಟ ಮಾಡ್ತವೆ ಸರ್, ಇದು ಪ್ರೊಟೆಕ್ಷನ್ ಇದ್ದಂಗೆ ಇರ್ತವೆ ಅಂತ. ನೋಡಿ 2 ಭಾಗದಲ್ಲಿ ಮುಟ್ ನೋಡಿ ಸರ್. ಕಬ್ಬಣ ಇದ್ದಂಗೆ ಸುತ್ತಾಳ್ತೆ ನೋಡಿ ನೀವು. 2 ಕೈ ನೋಡಿ, ಈ ಕಡೆಯಿಂದ ಈ ಕಡೆ ಇಟ್ರು ಇಟ್ಕಲ್ಲ. ಹೌದೌದು. 1.5 ಅಡಿಗನ ಸುತ್ತಾಳ್ತಾ ಇದೆ. ಅಲ್ಲ ಸರ್, ಒಂದು ಹೊಡೆದ ಅದರಲ್ಲಿ. ಮತ್ ನೋಡಿ ಮತ್ ನೋಡಿ ಸೇಫ್ಟಿ ನೋಡಿ, ಕತ್ತಿಗೆ ಯಾವ ರೀತಿ ಕೊಟ್ಟಿದ್ದಾರೆ ದೇವ್ರ ಸೃಷ್ಟಿ ನೋಡಿ. ಸಿಂಹ ಹಿಂಗ್ ಬಂದ್ ಇಲ್ಲಿ ಬಾಯ ಇದಕ್ಕೆ ಸಿಗ್ತದೆ. ಇದು ಹಾಕ್ರಿ ಅದ್ರ ಕಲ್ಲು ಮೂತಿ ಎಲ್ಲ ಮುರಿದೋಗ್ತದೆ. ಕಬ್ಬಣ ತರ ಇರೋದ್ರಿಂದ ಹೊಡೆದ ಅಂದ್ರೆ ಮುಗಿದ ಏನು ಮಾಡಕ್ಕಾಗಲ್ಲ ಸರ್. ಸಿಂಹ ಎದುರುಗಡೆ ಬಂದು ಜಾಫ್ರಾಬಾದಿ ಎಮ್ಮೆ ಹಿಡ್ದಿರೋದು ಹಿಸ್ಟ್ರಿನಲ್ಲೇ ಇಲ್ಲ. ಏನಿದ್ರು ಹಿಂದ್ಗಡೆಯಿಂದ ಎಗುರ್ಕೊಂಡ್ಬಂದು ಕತ್ ಮೇಲೆ ಏನಾದ್ರು ಕೈ ಹಾಕೊಂಡು ಹಿಡ್ಕೊಂತವೆ. ಎದುರುಗಡೆ ಇದ್ರ ವಿರುದ್ಧ ಹೋರಾಟ ಮಾಡಕ್ ಸಾಧ್ಯ ಇದೆಯಾ? ನೀವೇ ಯೋಚನೆ ಮಾಡಿ. ಆಗಲ್ಲ. ನಮ್ಮ ಹತ್ರ ಏನು ಮೇವಿಲ್ಲ, ಬೇರೆ ಹಣ್ಣುಲ್ ಹಾಕೊಂಡು ಹಿಂಗ್ ಇಟ್ಟಿದೀವಿ. ಕಾಡಲ್ಲಿರೋ ಎಮ್ಮೆಗಳು ಯಾವ ರೀತಿ ಇರ್ತಾವೆ ಲೆಕ್ಕ ಹಾಕಿ. ಅಷ್ಟೊಂದು ಬಲಿಷ್ಠವಾದಂತ ದೇಸಿ ಜಾಫ್ರಾಬಾದಿ ತಳಿಗಳು. ಬಹಳ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇವಕ್ಕೆ. ನೋಡ್ಬೋದು ನೀವು ಎಷ್ಟು ಗಟ್ಟಿ ದಷ್ಟ ಪುಷ್ಟವಾಗಿರ್ತವೆ ಅಂತ. ಅಂದ್ರೆ ಈಗ ಇರೋ ಜಾಫ್ರಾಬಾದಿಗೆ ನೀವು ಇದರಿಂದನೇ ಕ್ರಾಸಿಂಗ್ ಎಲ್ಲ ಮಾಡ್ತೀರಾ? ಹೌದು ಸರ್. ಇದ್ರ ತಾಯಿ ಬಂದು 26 ಲೀಟರ್ ಮಿಲ್ಕ್ ರೆಕಾರ್ಡಿಂಗ್ ಇದೆ. ನಾನು ಅದಕ್ಕೆ ಅಲ್ಲಿಂದ ಗುಜರಾತ್ ಎಲ್ಲ ಸೆಲೆಕ್ಟೆಡ್ ಮಾಡ್ಕೊಂಡು ನಮ್ಮ ರೈತರು ಸುತ್ತಮುತ್ತಲಿರೋ ರೈತರಿಗೆ ಅನುಕೂಲ ಆಗಲಿ, ಮತ್ತು ನಮ್ಮ ಫಾರಮ್ ಅಲ್ಲೂ ತಳಿ ಅಭಿವೃದ್ಧಿ ಮಾಡ್ಲಿಕ್ಕೆ ಇದೊಂದು ಇರಲಿ. ಮತ್ತು ಇದೊಂದು 100% 24 ಕ್ಯಾರೆಟ್ ಯಾವ ರೀತಿ ಗೋಲ್ಡ್ ಅಂತೀವೋ ಅಷ್ಟು ಲಕ್ಷಣಗಳು ಈ ಎಮ್ಮೆಗಳಲ್ಲಿದೆ. ಎಲ್ಲ ಜಾಫ್ರಾಬಾದಿ ಎಮ್ಮೆಗಳಲ್ಲೂ ಈ ರೀತಿ ಕೊಂಬು ಚಾರೆ ಎಲ್ಲೂ ಸಿಗಲ್ಲ. ನೋಡ್ಬೋದು ನೀವು ಯಾವ ರೀತಿ ಕೊಂಬು ಶೇಪ್ ಕೆಳಗಡೆ ಬಂದು ಒಳ್ಳೆ ಮನುಷ್ಯನ್ ಮೀಸೆ ತಿರುವಿರ್ತಾರೆ ನೋಡಿ ಮಿಲಿಟರಿ ಮ್ಯಾನ್ಗಳು. ಆ ರೀತಿ ಇದು ಪ್ಯೂರಿಟಿ ಇದೆ. ಎದುರುಗಡೆಯಿಂದ ಬಂದು ನೋಡಿ ನೀವು, ಸೇಮ್ ಅದೇ ಪೋಷನ್. ಮೀಸೆ ಹೆಂಗ್ ತಿರುವಿರ್ತಾರೋ ಹಂಗಿದೆ. ಮತ್ತೆ ಸುತ್ತಾಳ್ತೆ ಬಲಿಷ್ಠವಾಗಿದೆ. ಕಣ್ಣಿಂದಾಗ್ಲಿ ಮೂತಿದಾಗ್ಲಿ 100ಕ್ಕೆ 100 ಏನಾದ್ರು ಗುಣಲಕ್ಷಣ ಇದೆ ಅಂದ್ರೆ ಈ ಒಂದು ಎಮ್ಮೆಗಳಲ್ಲಿದೆ. ಆದ್ರಿಂದ ಈ ಬಿತ್ತನೆ ಓರಿ ನಮ್ಮ ಫಾರಮ್ ಅಲ್ಲಿ ಚೆನ್ನಾಗಿದ್ರೆ ನಮ್ ನೆಕ್ಸ್ಟ್ ಬರೋ ಜನರೇಷನ್ ಚೆನ್ನಾಗಿ ಬರುತ್ತೆ. ಕ್ರಾಸಿಂಗ್ ಬಂದ್ ಮಾಡಿಸ್ಕೊಂಡು ಹೋಗ್ಬೋದು. ಸುಮಾರು ಮೊನ್ನೆ ಹರಿಹರದಿಂದ ತಂದಿದ್ರು, ಕೋಲಾರಿಂದ ಒಬ್ರು ಹಿಡ್ಕೊಂಡ್ ಬಂದಿದ್ರು. ಏನಪ್ಪ ನಾವು ಇಷ್ಟೊಂದು ದೂರದಿಂದ ಬರ್ತಾ ಇದೀವಿ, ನೀವ್ ಹೆಂಗೆ ಬಿಡ್ತೀರಾ ಇಲ್ಲ ಅಂದ್ರು. ಆ ರೀತಿ ಏನಿಲ್ಲ ಸರ್, ಬನ್ನಿ ನಾವು ಇರೋದೇ ರೈತರಿಗೆ ಒಳ್ಳೇದಕ್ಕಾಗೋದಕ್ಕೆ ಅಂತಾನೆ ಬಿಟ್ಟಿದೀವಿ. ಅವ್ರು ಹೇಳಿದ್ರು ಎಷ್ಟೋ ಇಂಜೆಕ್ಷನ್ ಹಾಕ್ಸಿದ್ವಿ, ಫಲ ನಿಲ್ಲಿಲ್ಲ, ಸುಮ್ಮನೆ ಜಾಫ್ರಾಬಾದಿನಲ್ಲಿ ನಿಲ್ಲಲ್ಲ ಅಂತಾರೆ ಅಂತ. ಒಂದೇ ಸತಿ ದಾಟ್ಸ್ಕೊಂಡು ಹೋಗಿರೋದವರು. ಈಗ ಆಲ್ರೆಡಿ 3 ತಿಂಗಳಾಗಿದೆ. ಅದರಿಂದ ನಮ್ಮ ಫಾರಮು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬರೀ ಇಂಜೆಕ್ಷನ್ ಟ್ಯೂಬೇ ನಂಬರ್ದು. ಒಂದು ಕೋಣ ಇಟ್ಕೊಬೇಕು ಅಂದರೆ ನೀವು ಒಂದು 5 ಎಮ್ಮೆ ಮೇಲೆ ಸಾಕ್ತೀವಿ, 10 ಎಮ್ಮೆ ಸಾಕ್ತೀವಿ ಅನ್ನೋರು ಒಂದು ಕೋಣ ಇರಬೇಕು. ಅದು ನ್ಯಾಚುರಲ್ ಆಗಿ ಇಟ್ಟು ಬಂದರೆ ಇವೇ ಕ್ರಾಸ್ ಮಾಡ್ತವೆ. ಕೆಲವರೆಲ್ಲ ಸುಮ್ಮನೆ ಇವಾಗ ಒಂದು ಅಪಪ್ರಚಾರ ಮಾಡ್ತಾ ಇದಾರೆ. ಜಾಫ್ರಾಬಾದಿ ಪಾಲಕ್ ನಿಲ್ಲಲ್ಲ, ಕರು ಹಾಕಲ್ಲ, ಬೇಗ ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಪ್ರೆಗ್ನೆಂಟೇ ಆಗಲ್ಲ ಅಂತ. ಅದೆಲ್ಲ ಸುಳ್ಳು. ನಮ್ಮಲ್ಲಿ ನೋಡಿ ಕರುಗಳು ಹಾಕಿರೋ ಅಲ್ಲೆಲ್ಲ ತೋರಿಸ್ತೀನಿ, ಪಡ್ಡೆಗಳೆಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕರುಗಳು ಹಾಕಿದೆ ಅಂತ. ನಾವು ಅದಕ್ಕೆ ಯಾವ ರೀತಿ ಪದಾರ್ಥ ಕೊಡ್ಬೇಕು ಅದು ಕೊಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಸಂತಾನೋತ್ಪತ್ತಿ ಮಾಡಿಸ್ಕೊಬೇಕು, ಆ ರೀತಿ ಮಾಡಿಸ್ಕೊಬೇಕು. ನಮ್ಮ ಹತ್ರ ಸಾಮಾನ್ಯ ಇರಲ್ಲ. ಸುಮ್ಮನೆ ಯಾವಾಗ ಅದು ಹಿಟ್ ಬರ್ದಿದ್ದಾಗ ಸುಮ್ಮನೆ ಇಂಜೆಕ್ಷನ್ ಟ್ಯೂಬ್ ಹಾಕ್ಬಿಟ್ವಿ, ಫಲ ನಿಲ್ಲಿಲ್ಲ ಅಂದ್ರೆ ತಪ್ಪಲ್ವಾ? ನಮ್ದ್ರಲ್ಲಿ ಆ ರೀತಿ ಯಾವ್ದು ರಿಪೀಟೇ ಆಗ್ತಾ ಇಲ್ಲ. ಸೊ ಈಗ ಹೆಂಗೆ ಸರ್ ಕ್ರಾಸಿಂಗ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಿಲ್ಲ ನೀವು? ನಾನು ಒಂದೇ ಬುಲ್ ಇಟ್ಟಿಲ್ಲ ಸರ್, ಇನ್ನೊಂದು ಬುಲ್ ಇದೆ ನನ್ನ ಹತ್ರ 5 ವರ್ಷದಿಂದ ಇದೆ, ಮನೇಲಿ ಹುಟ್ಟಿರೋದು. ಅದೇನಂದ್ರೆ ಅದ್ರ ತಾಯಿಗೆ ಅದ್ರಲ್ಲಿ ಕ್ರಾಸ್ ಮಾಡ್ಸಲ್ಲ, ಇದ್ರಲ್ಲಿ ಕ್ರಾಸ್ ಮಾಡಿಸ್ತೀನಿ. ಮತ್ತೆ ಇದ್ರಲ್ಲಿ ಬರೋ ಕರುಗಳಿಗೆ ಇದ್ರಲ್ಲಿ ಕ್ರಾಸ್ ಮಾಡ್ಸಲ್ಲ, ಆ ಊರಿನಲ್ಲಿ ಕ್ರಾಸ್ ಮಾಡಿಸ್ಕೊಂತೀನಿ. ನಾನು ಆಲ್ಟರ್ನೇಟ್ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಜೀನ್ಸ್ಗಳು ಈಗ ನಮ್ಮಲ್ಲೇ ಗೋತ್ರಗಳಿರತ್ತೆ. ಅದಕ್ಕೆ ಆ ಗೋತ್ರ ಇರೋ ಮನೆಗೆ ನಮ್ಮ ಹೆಣ್ಮಗು ಆಗ್ಲಿ ನಮ್ಮ ಗಂಡು ಮಗುವಾಗ್ಲಿ ಅಲ್ಲಿಂದ ನಾವು ಇಲ್ಲಿ ಮದುವೆ ಮಾಡ್ಕೊಳಲ್ಲ. ನೋಡಿ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ನಾವು ಹಸುಗಳಲ್ಲೂ ಆ ಜನರೇಷನ್
ಜನ್ರೇಷನ್ ಗ್ಯಾಪ್ ಇಟ್ಕೊಂಡು ಮಾಡಿದ್ರೆ ಆ ಹಸುಗಳು ವಂಶ ಅದನ್ನು ದೊಡ್ಡದಾಗುತ್ತೆ, ಸೈಜು ಚೆನ್ನಾಗಿ ಬರುತ್ತೆ, ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಇದ್ರಲ್ಲೇ ಕ್ರಾಸ್ ಮಾಡ್ತಾ ಇದ್ರೆ ಕುಳ್ಳಕ್ಕೆ ಬರ್ತಾ ಇರತ್ತೆ, ಹೋಗ್ತಾ ಹೋಗ್ತಾ ಹಾಲು ಕಡಿಮೆ ಆಗ್ಬಿಡುತ್ತೆ. ಇವೆಲ್ಲ ಟ್ರಿಕ್ಸ್ ಗೊತ್ತಿರಬೇಕು. ಹೌದು ಸರ್, ಆದ್ರಿಂದಾನೇ ಗುಜರಾತ್ ಅಲ್ಲಿ ಗಿರ್ ಮತ್ತೆ ಈ ಜಾಫ್ರಾಬಾದಿಗೆಲ್ಲ ಅವ್ರೊಂದು ಪೆಡಿಗ್ರಿ ಅಂತ ಇಟ್ಕೊಂಡಿದ್ದಾರೆ. ಪೆಡಿಗ್ರಿ ಅಂದ್ರೆ ಅದ್ರ ತಂದೆ ಯಾರು, ಅದ್ರ ಅಪ್ಪ ಯಾರು, ಅದ್ರ ಹಾಲ್ ಹಿಸ್ಟ್ರಿ ಏನು ಅದ್ ಮೇಂಟೈನ್ ಮಾಡ್ತಾರೆ. ನಾವು ಮೇಂಟೈನ್ ಮಾಡ್ಕೊಬೋದು. ಬಟ್ ನಮ್ಗೆ ಅವಾಗಿಂದ ತಿಳುವಳಿಕೆ ಇರ್ಲಿಲ್ಲ. ಈಗ ತಿಳುವಳಿಕೆ ಬಂದು ನಾವು 4-5 ವರ್ಷದಿಂದ ಇದನ್ನ ಫಾಲೋ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ರೈತರು ನನ್ಗೆ ಗೊತ್ತಿರೋ ಮಾಹಿತಿ ಹಂಚ್ಕೊಂತೀನಿ. ಅವ್ರು ಬೇಕಾಗಿರೋ ನಮ್ಮಲ್ಲಿ ಏನಾದ್ರು ನಾನು ಸಣ್ಣ ಪುಟ್ಟ ತಿಳ್ಕೊಂಬಂದಿರೋದು ಅವರು ತಿಳ್ಕೊಬೋದು. ಆದ್ರಿಂದ ಮಾಹಿತಿ ಒಬ್ಬರೇ ಇಟ್ಕೊಂಡ್ರೆ ಅದು ಯಾವತ್ತೂ ಇರಲ್ಲ. ಕರೆಕ್ಟ್ ಸರ್. ಪ್ರತಿಯೊಬ್ಬರಿಗೂ ಹಂಚಬೇಕು. ವಿದ್ಯೆ ಒಬ್ಬರೇ ಇಟ್ರೆ ಇರಬಾರ್ದು ಅಂದ್ಬಿಟ್ಟು ನನ್ಗೆ ಗೊತ್ತಿರೋ ಮಾಹಿತಿಗಳು ನಾನು ಹೇಳ್ತಾ ಇರ್ತೀನಿ ಸರ್. ಓಕೆ ಸರ್. ಗೊಂಡಲಲ್ಲಿ ರಮೇಶ್ ರೂಪಾನಿ ಸರ್ಜಿ ಇದ್ದಾರೆ. ಅವ್ರಿಗೆ ಸೋಮನಾಥಿಗೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಗೊಂಡಾಲಿಂದ ಹಸುಗಳು ಹಿಡ್ಕೊಂಡು. ಓಕೆ ಓಕೆ. ಅವ್ರ ಹತ್ರ ಹೋಗಿ ಒಂದು 15 ದಿನ ತರಬೇತಿ ಪಡ್ಕೊಂಡು ಅದ್ರ ಗುಣಲಕ್ಷಣ ಯಾವ ರೀತಿ ಇರಬೇಕು, ಗೀರ್ ಅಂದ್ರೆ ಹೇಗೆ, ಅದ್ರದ್ದು ಹಾಲು ಹೇಗೆ, ಅದ್ರ ತುಪ್ಪದಲ್ಲಿ ಏನು ವೈವಿಧ್ಯ ಇದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಅದನ್ನ ಮಾಡ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಗೀರಲ್ಲಿ ನನಗೆ ಈಗ ಒಂದು 12 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ.